ಈಗ ಈಗ ಎಲ್ಲಿ ಹೋಗ್ತಿದ್ದು? ಅಬುದಾಬಿ. ಎಷ್ಟು ಸಲ ಕಟ್ ಮಾಡಿ ಎಷ್ಟು ಸಲ ಅಂಟಿಸಿದ್ರಿ? ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಬೈಸ್ಕೊಳಪ್ಪ ಎತ್ತರ ನೋಡಕ್ ಸಿನಿಮಾ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೀರಾ, ಅದು ತುಂಬಾ ಖುಷಿ ಆಗ್ತಿದೆ. ಅದು ಅವರು ಪುಷ್ಪರಾಜ್ ಅಣ್ಣ ಆಗಿದ್ರು, ಈಗ ಭಾವ ಆಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಕೃತಿ ಅಮೀನ್. ಸೊ ಇವತ್ತು ನಾವು ದುಬೈಯಲ್ಲಿದ್ದೇವೆ, ನಮ್ಮ ಇಡೀ ಸೂಫ್ರಮ್ಸೋ ಟೀಮ್. ಸೊ ಹೋಗೋ ಅಬುದಾಬಿ. ಸೊ ಅಬುದಾಬಿಗೆ ಹೋಗ್ತಿದ್ದೇವೆ ನಮ್ಮ ಟೀಮ್ ಇಡೀ. ಸೊ ಇವತ್ತು ನಾವು ಮಾತಾಡುವ ಎಲ್ಲರ ಹತ್ರ ಸಹ, ನಮ್ಮ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಇಲ್ಲಿ, ಸೊ ಎಲ್ಲರ ಹತ್ರ ಸಹ ಮಾತಾಡುವ. ಸೊ ಎಂತ ಅಂದರೆ ನಿನ್ನೆ ನಾವು ದುಬೈ ಶೋ ಮಾಡುವಾಗ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ. ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸೊ ಅಲ್ಲಿ ಜನ ಹೇಗೆ ರೆಸ್ಪಾನ್ಸ್ ಮಾಡಿದರು, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೋ ಕಮ್. ಸೊ ಫಸ್ಟ್ ನಾವು ರಾಜ್ ಸರ್ ಹತ್ರ ಸ್ಟಾರ್ಟ್ ಮಾಡುವ. ಸೊ ಹೇಗಿತ್ತು ನಿನ್ನೆ ದುಬೈದು ರೆಸ್ಪಾನ್ಸ್, ಅಲ್ಲಿದ್ದು ಜನರೆಲ್ಲ ಹೇಗೆ ರೆಸ್ಪಾನ್ಸ್? ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಬಹಳ ಒಂದು ಖುಷಿ ಆಗುವಂತ ಅನುಭವ. ಇಲ್ಲಿ ಕೊಡಿ ಒಂದ್ಸಲ. ನಿಮ್ಗೆ ಹೇಗಿತ್ತು? ನಾನು ಹೇಳಿ ಆಯ್ತು, ನಾನು ಅಲ್ಲಿ ಹಿಂದೆ ಹೇಳಿದ್ದೆ. ಈಗ ನಿಮಗೆ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅಂದ್ರೆ ಒಂದು ಕನ್ನಡ ಸಿನಿಮಾಗೆ ಇಲ್ಲಿ ಬರೋಕ್ಕಾಗ್ತಿರೋದು ನಮ್ಮ ಭಾಗ್ಯ. ಆ್ಯಂಡ್ ತುಂಬಾ ದೊಡ್ಡ ರೆಸ್ಪಾನ್ಸ್ ಬಂದಿದ್ದು UAE ಇಂದ, ಅದಕ್ಕೋಸ್ಕರ ದುಬೈಗೆ ಬಂದಿದ್ವಿ. ಆ್ಯಂಡ್ ಫಾರ್ಸ್ ಫಿಲ್ಮ್ ಜೊತೆಗೆ ಸುಪ್ರೀತ್, ಗಂಗಾಧರನ್ನ ಎಲ್ಲರೂ ಸಪೋರ್ಟ್ ಮಾಡಿದ ಕಾರಣದಿಂದಾಗಿ ಎಲ್ಲ ಕಡೆನೂ ಬಹಳ ಚೆನ್ನಾಗಿ ಓಡ್ತು ಸಿನಿಮಾ. ಸೊ ನೋಡೋಣ, ಮುಂದೇನೂ ಬರಬೇಕು, ಮುಂದೇನೂ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಇಲ್ಲಿಗೆ ತರಬೇಕು. ನೋಡೋಣ. ಈಗ ಈಗ ಎಲ್ಲಿ ಹೋಗ್ತಿದ್ದು? ಅಬುದಾಬಿ. ಹೇಗಿತ್ತು ಸರ್? ಇಷ್ಟೊಂದೆಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಅದ್ರ ಬಗ್ಗೆ. ಈಗ ನಾನು ಅದನ್ನೇ ರಿಪೀಟ್ ಮಾಡಬೇಕು. ಬೇಡ ಬೇಡ, ನೀವು ಹೇಳಿದ್ಬೇಕು ಮುಗೀತು. ತುಂಬಾ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಹೋಗ್ತಾ ಇದ್ದೀನಿ ದುಬೈಯಲ್ಲಿ, ಎಲ್ಲ ಕಡೆ ಚೆನ್ನಾಗಿ ಹೇಗಿತ್ತು ಜನರ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ಜನಗಳು ರೆಸ್ಪಾನ್ಸ್ ಇರೋದ್ರಿಂದನೇ 5ನೇ ವಾರ ಓಡ್ತಾ ಇದ್ದೀವಿ. ಆ ಕಡೆ ತಿರ್ಗಿಸಿ, ನಿತೀಶ್. ಒಬ್ಬ ಎಡಿಟರ್ ಆಗಿ ಈ ರೀತಿಯ ಒಂದು ರೆಸ್ಪಾನ್ಸ್ ನಿಮ್ಮ ಸಿನಿಮಾಗೆ ಸಿಗ್ತಾ ಇರುವ ಒಂದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖುಷಿ. ಎಷ್ಟು ಸಲ ಕಟ್ ಮಾಡಿ ಎಷ್ಟು ಸಲ ಅಂಟಿಸಿದ್ರಿ? ಅದು ಗೊತ್ತಿಲ್ಲ. ನಿಮ್ಗೆ ಇದರಲ್ಲಿ ಆದಂತ ದೊಡ್ಡ ಅನುಭವ ಏನು? ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಸೊ ಈ ಒಂದು ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಏನು? ಅಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ನೀವೇನ್ ಮಾಡಿದ್ರಿ ಈ ಸಿನಿಮಾಗೆ? ಏನೆಲ್ಲ ಮಾಡಿದ್ರಿ? ಮಾಡಿದ್ದೇವೆ. ಬೈಗುಳ ಕೇಳಿದ್ದೀರಾ? ಅದು ಸ್ವಲ್ಪ ಜಾಸ್ತಿ. ಜೆಪಿ ತುಂಬಿರಾಡ ಬೈದದ್ದು ಜಾಸ್ತಿ. ಯಾರು? ಪ್ರವೀಣ್ ಶ್ರೀಯಾನ? ಅವರು ಬೈಲಿಲ್ಲ, ಅವ್ರು ಬೈಯುವುದಿಲ್ಲ. ಅವ್ರು ಬೈಯುವುದಿಲ್ಲ. ಬಾಲಕೃಷ್ಣ ಅರ್ವಾಣ್ಕರ್ ಅವ್ರು ತುಂಬಾ ಬೈದದ್ದು. ಟಾಪಲ್ಲಿ ನೀವು ನೀವು ಎಲ್ಲ ಇದ್ದಾರೆ. ಅವ್ರು ಇಲ್ಲವೇ ಇಲ್ಲ, ನಾನಿಲ್ಲ. ಪ್ರವೀಣ್ ಅವರ ಹೆಸರನ್ನು ಹೇಳೋದಿಲ್ಲ, ಅಷ್ಟು ಭಯ ಇದೆ. ಹಾಗಾಗಿ ಮೊದಲ ಸ್ಥಾನ ನನಗೆ. ಬಾಸ್ ನಮ್ದು ಬಾಸ್, ಅದಕ್ಕೆ. ಬಾಲಕೃಷ್ಣ ಅವ್ರ ಮುಖ ಕೇಳಿ. ಈಗ ಸಿನಿಮಾ ಇಷ್ಟು ಹಿಟ್ ಆಯ್ತಲ್ಲ, ಸಿನಿಮಾ ಹೇಗೆ ಅನಿಸ್ತದೆ ನಮ್ಮ ಮೂವಿದ ಬಗ್ಗೆ, ಮತ್ತೆ ನಿಮ್ಮ ಪಾತ್ರ ಏನು ಈ ಫಿಲ್ಮ್ ಅಲ್ಲಿ? ನನ್ನ ಪಾತ್ರ ಬೈಸ್ಕೊಳಪ್ಪ ಎತ್ತರ ತಿರುಗಿಸಿ, ಆಚೆ ತಿರುಗಿಸಿ. ಅಲ್ಲಿ ಬೈದಿದ್ದೀವಿ. ಬೈಸ್ಕೊಳ್ಳೋ ಪಾತ್ರ ಜಾಸ್ತಿ ನಂದು. ಅದರಲ್ಲಿ ಯಾರು ಬೈಯುದು ಸರ್? ಇದಾರೆ ಒಬ್ರು ಅಲ್ಲಿ ಅಲ್ಲಿದ್ದಾರೆ. ಹೀಗಾಗಿ ಬೈಸ್ಕೊಂಡು ಕೆಲಸ ಮಾಡಿದ್ದೀವಿ, ಚೆನ್ನಾಗಿತ್ತು. ಹಿಂಗಾಗಿ ದುಬೈ ಕರ್ಕೊಂಡ್ ಬಂದಿದ್ದಾರೆ. ಬೈಸ್ಕೊಂಡವ್ರು ಯಾರು ಜಾಸ್ತಿ ದುಬೈಯಲ್ಲಿ ಇದ್ದಾರೆ. ಸೊ ಹಿಂಗಾಗಿ ನೆಕ್ಸ್ಟ್ ಟೈಮ್ ಬೈಸ್ಕೊತೀವಿ, ಮತ್ತೆ ದುಬೈ ಬರ್ತೀವಿ. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ಮತ್ತೆ ನಮ್ಮ ಫ್ರೆಂಡ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ, ನನಗೆ ಹ್ಯಾಪಿ. ನಿನ್ನೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿತ್ತು. ಟೀಮ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಮಿಕ್ಸ್ ಆಗ್ತಾರೆ, ಎಲ್ಲ ಚೆನ್ನಾಗಿತ್ತು. ಎಲ್ಲ ಮಿಕ್ಸಿಂಗ್ ಅಲ್ಲೂ ಮಿಕ್ಸ್ ಆಗ್ತಾರೆ. ಊಟ ಎಲ್ಲ ಚೆನ್ನಾಗಿತ್ತಮ್ಮ.
ಎಲ್ಲರೂ ಬೆಸ್ಟ್. ನೀವು ಯಾವುದು ಬೆಸ್ಟ್ ಫುಡ್ ಫುಡ್ ನಾನ್ ತಿನ್ನೋದಲ್ಲ, ನಮ್ಮ ಬಾಸ್ ಏನ್ ಕೊಡ್ತಾರೆ ಅದನ್ನ ನಾವು ತಿನ್ಬೇಕು. ಬಾಸ್ ಇವರು ಇಲ್ಲ ಹೇಗೆ ಅನ್ಸುತ್ತೆ ಥಿಯೇಟರ್ ವಿಸಿಟ್ ಅಲ್ಲಿ ಜನರ ರೆಸ್ಪಾನ್ಸ್ ಮತ್ತೆ ನಮ್ಮ ಮೂವಿ ಬಗ್ಗೆ? ಅದು ನಮ್ಮ ಕನ್ನಡ ಸಿನಿಮಾ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದಾರೆ, ಅದು ತುಂಬಾ ಖುಷಿ ಆಗ್ತದೆ. ಅದು ನಮ್ಮ ಸೂಫ್ರಮ್ಸ್ ನಾವು ರಿಲೀಸ್ ಮಾಡಿದ್ದು, ಡಿಸ್ಟ್ರಿಬ್ಯೂಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತಲ್ಲ. ಇಲ್ಲಿ ದುಬೈಲಿ ಸಕ್ಕತ್ತಾಗಿ ಹೋಗ್ತಾ ಇದ್ದೆ, ಚೆನ್ನಾಗಿ ನೋಡ್ತಾ ಇದ್ದೆ ಜನ ಆಡಿಯನ್ಸ್. ನಮ್ಗೆ ತುಂಬಾ ಖುಷಿ ಆಯ್ತು ಈ ತರ ಒಂದು ಸಿನಿಮಾ ನಾವಿಲ್ಲಿ ಚೆನ್ನಾಗಿತ್ತು. ಕರ್ನಾಟಕ ಬಿಟ್ಟು ಇಲ್ಲಿ ದುಬೈಲಿ ಹೋಗ್ತಾ ಇದ್ದೆ, ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದ್ದಾರೆ, ಜನ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದೆಲ್ಲ ಎಂಜಾಯ್ ಮಾಡ್ತಾ ಇದ್ರು, ತುಂಬಾ ಖುಷಿ ಆಯ್ತು. ಟೀಮ್ ಅಂತೂ ತುಂಬಾ ಆಗಿದೆ, ರಾಜ್ ಸರ್ ಅಂತ ಮಾಡ್ತಾರೆ, ಟೀಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮ್ಮ ಫುಡ್, ನಿಮ್ಮ ಇನ್ನೇ ಫುಡ್ ಎಲ್ಲ ಹೇಗೆ? ಸ್ಟ್ಯಾಂಡರ್ಡ್ ಇತ್ತು ಫುಡ್, ಸೀ ಫುಡ್ ಅಂತ ರಾಜ್ ಸರ್ ಬಂದು ತಿಂದಿದ್ದು ತುಂಬಾ ಚೆನ್ನಾಗಿತ್ತು. ಓವರ್ ಆಯ್ತು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಓವರ್ ಆಗಿ ನಿದ್ದೆ ಬರ್ತಾ ಇತ್ತು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ನಮಸ್ಕಾರ. ಮಾತು ಮಾತಾಡಿ ರೆಕಾರ್ಡಿಂಗ್. ಹೇಗೆ ಅನ್ಸ್ತು ದುಬೈಗೆ ಬಂದು? ಹೇಗೆ ಅನ್ಸ್ತು? ಫಸ್ಟ್ ಆಫ್ ಆಲ್ ನಾನು ರಾಜ್ಬಿ ಶೆಟ್ಟಿಗೆ ಥ್ಯಾಂಕ್ಸ್ ಹೇಳೋದು. ಒಂದು ಮುಟ್ಟೆ ಕಥೆಯಲ್ಲೇ ಅವರ ತಂಡದಲ್ಲಿ ನಿರಂತರವಾಗಿದ್ದು ಯಾವ ಚಿತ್ರ ಇದ್ರು ನಮ್ಗೊಂದು ಪಾತ್ರ ಕೊಡ್ತಾರೆ. ಆ ಪ್ರೀತಿ ಸದಾ ಇದೆ, ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅಂತ ಅನ್ಕೋತೀನಿ. ಹಾಗೆ ಈ ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ JP ತಮಿಳ್ನಾಡು ಅವರಿಗೆ ನಾನು ಧನ್ಯವಾದ ಹೇಳಬೇಕು. ಒಂದೇ ತಂಡದಲ್ಲಿ ನಾವು ದುಡಿತಾ ಇದ್ರು, ಈ ಒಂದು ಸೂಫ್ರಮ್ ಶೋ ಮುಖಾಂತರ ಒಂದು ಒಳ್ಳೆ ಪಾತ್ರ ಕೊಟ್ಟು ಇಲ್ಲಿ ದುಬೈ ಬರೋ ತನಕ ಮಾಡಿದ್ದಾರೆ. ಇಲ್ಲಿಂದ ಜನರು ಅಷ್ಟೇ ಪ್ರೀತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ಇಲ್ಲಿಂದ ಹೋಗೋ ತನಕ ಅಷ್ಟೇ ಪ್ರೀತಿಯನ್ನು ನೋಡ್ಕೋತಾರೆ ಅಂತ ಭಾವಿಸ್ತೀನಿ. ಭಾಳ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲೂ ಎಲ್ಲ ಶೋಸು ಹೌಸ್ಫುಲ್ ಆಗ್ತಾ ಇದೆ, ಅದರಲ್ಲೆಲ್ಲ ಒಳ್ಳೆ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಇದಕ್ಕಿಂತ ಖುಷಿ ನಮಗೆ ಕಲಾವಿದರಾಗಿದ್ದಕ್ಕೆ ನಮ್ಗೆ ಬೇರೆ ಏನು ಬೇಡ. ಇದೇ ಪ್ರೀತಿ ನಮ್ಮ ಯಾವ ಚಿತ್ರ ಮಾಡಿದ್ರು ಇಲ್ಲಿ ಬಂದಾಗ ಇದೇ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಈ ಯೂಟ್ಯೂಬ್ ಕನ್ನಡ ಪಿಕ್ಚರ್ ಕ್ಯಾಪ್ ಪಿಕ್ಚರ್ ಮೂಲಕ ನಮ್ಮ ತಂಡದ ಮೂಲಕ ಇವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕನ್ನನ್ ರವಿ ಸರ್ ಅವ್ರಿಗೂ ಧನ್ಯವಾದ, ಅವರು ನಮ್ಮನ್ನ ಕಳಿಸೋದಕ್ಕೆ ಅವ್ರ ಕಾರಣ. ಹಾಗೆ ಬರಾಕ್ ಹೋಟ್ಲು ತುಂಬಾ ಹೊಟ್ಟೆ ಸೀಳು ಹೊರ ಬರೋ ತನಕ ನಮಗೆ ತಿನ್ನಿಸಿದ್ದಾರೆ. ಒಂದು ಫುಡ್ ಹೇಳಕ್ ಬರೋದಿಲ್ಲ, ಮತ್ತೆ ಇನ್ನೊಂದು ಫುಡ್ಗೆ ಬೇಜಾರಾಗೈತೆ. ಅಯ್ಯೋ ಎಷ್ಟು ತಿಂದೆ ಅಂತ ಹೇಳಕ್ ಬರೋದಿಲ್ಲ, ಅಷ್ಟೆಲ್ಲ ತಿಂದ್ವಿ. ಎಷ್ಟು ಐಟಮ್ ಅಂತ ನೆನಪಿಲ್ಲ ನಮ್ಗೆ. ಅಷ್ಟೆಲ್ಲ ಐಟಮ್ ತರ್ತಾನೆ ಇದ್ರು, ನಾವು ತಿಂತಾನೆ ಇದ್ವಿ. ಗೊತ್ತಿಲ್ಲ, ಇನ್ನೂ ಬರ್ತಾ ಇತ್ತು. ನಾವು ಅಲ್ಲಿಗೆ ಬ್ಯಾರಿಕೇಡ್ ಹಾಕಿ ಸ್ಟಾಪ್ ಮಾಡಿದ್ವಿ, ಮತ್ತೆ ನಮ್ಮಲ್ಲಿ ಬರಕ್ ಬಿಟ್ಟಿಲ್ಲ. ಇನ್ನೊಮ್ಮೆ ಬಂದಾಗ ಖಂಡಿತ ಇನ್ನೂ ಏನೇನು ಐಟಮ್ ಇದೆ ಅದೆಲ್ಲ ತಿನ್ಬೇಕು ಅಂತ ಆಸೆ ಇದೆ. ಅವ್ರಿಗೆ ಥ್ಯಾಂಕ್ ಯು, ಅವನ್ನೆಲ್ಲ ಇಲ್ಲಿ ಕರೆಸಿದ್ದಕ್ಕೆ. ಆ ಪ್ರೀತಿ ಸದಾ ಇರಲಿ ಅಂತ ಹೇಳ್ಕೊತೀನಿ. ಕನ್ನಡ ಜನತೆ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಲಿ. ಸನಿಲ್ ಗೌತಮ್ ಅಣ್ಣ ಹಾಯ್. ಹಾಯ್ ಈಗ ಮಾಡಿ ಮೋನಿಕಾ ಕಟ್ ಮಾಡಿದಾಗ ಹೌದು ಮಾಡಿದ್ರೆ ರವಿ ಅಣ್ಣ ನಿಮ್ಮ ಪಾತ್ರದ ಬಗ್ಗೆ ನಮ್ಗೆ ಹೇಳಿ. ಹೇಗೆ ಅನಿಸ್ತು ನಿಮ್ಮ ಈ ಪಾತ್ರ ಮಾಡಿ? ಅದೇ ಅದಕ್ಕೆ ದೂರ ಇಟ್ಕೊಂಡು ಡಿಸ್ಟೆನ್ಸ್ ಎಷ್ಟು ಬರ್ತಾ ಉಂಟು ಮೀಟರ್ ಇಷ್ಟು ಡಿಸ್ಟೆನ್ಸ್ ಹೇಳ್ಬಿಟ್ಟು ಬರ್ತೀನಿ ಈಗ ಬಂದು. ನನ್ನ ಪಾತ್ರದ ಬಗ್ಗೆ ಎಸ್ ಎಸ್ ನನಗೆ ಈ ಪಾತ್ರ ಸಿಕ್ಕಿದ್ದೆ ನನ್ನ ಅದೃಷ್ಟದಿಂದ, ನಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ, ದೈವದೇವರ ಆಶೀರ್ವಾದದಿಂದ. ನಾನು ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ನನ್ನ ಹೆಸರನ್ನು ಚೇಂಜ್ ಮಾಡಿದ್ದೆ. ಆ್ಯಕ್ಚುಲಿ ಶನಿಲ್ ಗೌತಮ್ ಅಂತೇಳಿ, ಅದು ಯಾರು ಹೆಸರಿಂದ ಕರೀತಿಲ್ಲ, ಅದೇ ನನ್ನ ಗೌತಮ್ ಕರೀಲಿಲ್ಲ. ನನ್ನ ಹೆಸರು ಈಗ ರವಿಯಣ್ಣನೇ ಆಗಿದ್ದು. ಅದೇ ಒಂದು ಅಂದರೆ ಒಂದು ಪಾತ್ರ ಮಾಡಿದವನ್ನ ಅದೇ ಹೆಸರಿಂದ ಜನರು ಗುರುತಿಸ್ತಾರೆ ಅಂತ ಹೇಳಿದ್ರು ಅದಕ್ಕಿಂತ ದೊಡ್ಡ
ಅಂದರೆ ಅಪ್ರಿಷಿಯೇಷನ್ ಇನ್ನೊಂದಿಲ್ಲ. ಸೊ ನನಗೆ ಸಿಕ್ಕಿರೋ ಲೈಫ್ ಟೈಮ್ ಅಪಾರ್ಚುನಿಟಿ ನಮ್ಮ ಡೈರೆಕ್ಟ್ರು, ನಮ್ಮ ರೈಟ್ರು, ನಮಗೆಲ್ಲ ಆದಂಥ JP ತುಮಿನಾಡು ಅವರು ಮಾಡಿಕೊಟ್ಟಿದ್ದು. ಅದಕ್ಕೋಸ್ಕರ ತುಂಬ ಖುಷಿ ಇದೆ, ಸಂತೋಷ ಇದೆ. ಆ್ಯಂಡ್ ಇಟ್ ಈಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಅಷ್ಟೇ. ಈ ಪಾತ್ರದನ್ನು ಟ್ರೈನ್ ಮಾಡಬೇಕಾದ್ರೆ ಸೊ ಹೇಗೆಲ್ಲ ಟ್ರೈನಿಂಗ್ ವರ್ಕ್ಶಾಪಲ್ಲಿ ಹೇಗೆಲ್ಲ ಟ್ರೈನ್ ಮಾಡಿದ್ರು ಈ ಪಾತ್ರದ ಬಗ್ಗೆ? ಸುಮಾರಷ್ಟು ಟ್ರೈನಿಂಗ್ ಪ್ರಾಸೆಸ್ ಇತ್ತು. ಅಂದರೆ ಫಸ್ಟಿಗೆ ಅವ್ರು ನನ್ನ ಹತ್ರ ಹೇಳಿದರು, ಈ ಪಾತ್ರನ ನೀವು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ನೀವು ನೋಡಿ ರವೀಣ್ ಅಂತಾರೆ ಸುಮಾರು ಜನ ಸಿಗ್ತಾರೆ ನಿಮಗೆ ನೋಡಿ ಅಂತ ಹೇಳಿ. ಬಟ್ ನಾನು ಸುಮಾರು ಜನರನ್ನು ನೋಡಿ ನನ್ನದೇ ಒಂದು ಮ್ಯಾನರಿಸಮ್ನ ನಾನು ತಲೆಯಲ್ಲಿ ಅಳವಡಿಸ್ಕೊಂಡಿದ್ದೆ. ಆದರೆ ಯಾವಾಗ ವರ್ಕ್ಶಾಪ್ ನಡೆಯುತ್ತೆ ಆವಾಗ ಅದೆಲ್ಲ ಅಲ್ಲ, JPಗೆ ಬೇಕಾಗಿರೋದು ಬೇರೆನೇ ಒಂದು ರವೀಣ್ ಅಂತ ಅನಿಸಿದಾಗ ಎಲ್ಲ ಝೀರೋ ಆಗುತ್ತೆ. ನಾನು ಮಾಡಿದೆಲ್ಲ ಟಮ್ 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 ಅಂತ ಬ್ಲಾಸ್ಟ್ ಆಗುತ್ತೆ. ಸೊ ಮತ್ತೆ ರೀಯಿಂದ ವರ್ಕ್ಶಾಪ್ ಮಾಡ್ತೀವಿ. ಆ್ಯಂಡ್ ಸುಮಾರಷ್ಟು ಇನ್ಪುಟ್ಗಳು ನಂಗೆ ಸಿಗುತ್ತೆ, ಸುಮಾರಷ್ಟು ಮ್ಯಾನರಿಸಮ್ಗಳನ್ನು ಮಾಡೋ ಒಂದು ಪ್ರಾಸೆಸ್ಗಳು ನಡೆಯುತ್ತೆ. ಅಂದರೆ ನನಗೆ ಇನ್ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮ್ಯಾನರಿಸಮ್ನ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ. ನಿಮಗೆ ನಿಮ್ಮ ಪಾತ್ರದವ್ರು ಸಿಕ್ಕಿದ್ರ ರವಿ ಅಣ್ಣ ಥರ? ರವೀಣ್ ಅಂತರ ನನ್ನ ಲೈಫಲ್ಲಿ ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ. ಬಟ್ ಅದೇ ಹೇಳ್ದಲ್ಲ, ಅದು ಯಾವುದು ವರ್ಕ್ ಆಗಲಿಲ್ಲ. JP ನೋಡಿದ ರವೀಣನೇ ಬೇರೆ, ನಾನು ನೋಡಿದ ರವೀಣನೇ ಬೇರೆ. ಸೊ JP ಅವರಿಗೆ ಅವ್ರದ್ದೇ ಆದ ರವೀಣ ಬೇಕಿತ್ತು. ಸೊ ಅವ್ರನ್ನ ನನ್ನೊಳಗೆ ತರಕ್ಕೆ, ಅಂದರೆ ನಾನು ಆ ಕ್ಯಾರೆಕ್ಟರ್ ಥರ ಆಗೋಕ್ಕೆ ಸುಮಾರು ವರ್ಕ್ಶಾಪ್ ಪ್ರೊಸೆಸ್ಗಳಾಗಿದೆ. ಒಂದು ಹಂತದಲ್ಲಿ ನನಗೆ ನಾನು ಒಬ್ಬ ಆ್ಯಕ್ಟರ್ ಅಲ್ಲ ಅಂತ ಒಂದು ಭಾವನೆ ಬಂದಿತ್ತು. ಬಟ್ ಇವೆಂಚುಲಿ ಅದನ್ನು ಚಾಲೆಂಜ್ ಆಗಿ ತಗೊಂಡು ತುಂಬ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಟಿಮೇಟ್ಲಿ ಸ್ಕ್ರೀನಲ್ಲಿ ಇವತ್ತು ಜನಗಳು ಅಕ್ಸೆಪ್ಟ್ ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಸ್. ದುಬೈ ಆಡಿಯನ್ಸ್ ಬಗ್ಗೆ ಏನಾದರೂ ಹೇಳಿ, ನಿನ್ನೆದು ರೆಸ್ಪಾನ್ಸ್? ದುಬೈ ಆಡಿಯನ್ಸ್ ಈಸ್ ಆಲ್ವೇಸ್, ಅಂದರೆ ಹೇಗಂತ ಹೇಳಿದರೆ ನಮ್ಮ ಊರಿದ್ದು ಸಿನಿಮಾ, ಅವರು ಬಂದಿರೋ ಜಾಗದಿಂದ ಬಂದಂಥ ಸಿನಿಮಾ ಅಂತ ಅನ್ಬೇಕಾದ್ರೆ ಅವರಿಗೆ ಅದನ್ನು ಸ್ಪೆಷಲ್ ಪ್ರೀತಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಒಳ್ಳೆ ಸಿನಿಮಾ ಬಂದರೆ ಅವರಷ್ಟು ಸಪೋರ್ಟಿವ್ ಆಡಿಯನ್ಸ್ ಇನ್ನೊಂದು ಯಾರೂ ಸಿಗಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಹೈಯೆಸ್ಟ್ ಸಪೋರ್ಟ್ ಆ್ಯಂಡ್ ಹೈಯೆಸ್ಟ್ ಕಲೆಕ್ಷನ್ ಇಫ್ ದ ಸಿನಿಮಾ ಇಸ್ ಗುಡ್ ನಮ್ಗೆ ಬರೋದೇ ದುಬೈ ಅನ್ನೋ ಕಂಟ್ರಿಯಿಂದ. ಅಂದರೆ ಆಲ್ಮೋಸ್ಟ್ UAE, ದುಬೈ ಅಂತ ಹೇಳೋಕ್ಕಾಗಲ್ಲ, ಅರಬ್ ಕಂಟ್ರೀಸ್ಗಳಲ್ಲಿ ನಮ್ಮವರು ಅದನ್ನು ನೋಡಿ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋದಾಗನೇ ನಮಗೆ ಹೈಯೆಸ್ಟ್ ಕಲೆಕ್ಷನ್ಸ್ ಬಂದಿರೋದು. ಆ್ಯಂಡ್ ಆಲ್ಸೋ ವಿತ್ ದ್ಯಾಟ್ ಲವ್ ಆ್ಯಂಡ್ ಅಪ್ರಿಷಿಯೇಷನ್ ಬಂದಿರೋದು. ಸೊ ನಮಗೆ ಬರಬೇಕಾದ್ರೇ ನಮಗೆ ಒಂದು ಥಾಟ್ ಇತ್ತು, ನಮ್ಮನ್ನು ತುಂಬ ಚೆನ್ನಾಗಿ ಇಲ್ಲಿ ವೆಲ್ಕಮ್ ಮಾಡ್ತಾರೆ ಅಂತೇಳಿ. ಸೊ ಅದೇ ರೀತಿ ಅದಕ್ಕಿಂತ ಅದ್ಭುತವಾಗಿ ನಮ್ಮನ್ನು ಇಲ್ಲಿ ವೆಲ್ಕಮ್ ಮಾಡಿ ನಮ್ಮನ್ನು ಟ್ರೀಟ್ ನಮಗೆ ಒಳ್ಳೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಫುಲ್ ಟು ಆಲ್ ದ ದುಬೈ ಆಡಿಯನ್ಸಸ್. ಥ್ಯಾಂಕ್ ಯು, ಬಾಯ್. ಓಕೆ ಹಾಯ್ ಬಾವಾ. ಸೊ ಪುಷ್ಪರಾಜ್ ಗೋಳಾಡ್ ಸರ್ ಇದ್ದಾರೆ ಇಲ್ಲಿ, ಸೊ ನಮ್ಮೊಟ್ಟಿಗೆ. ಸೊ ಹೇಗೆ ನಿಮ್ಮ ಫಸ್ಟ್ ದುಬೈ ಟ್ರಿಪ್ ಅಂತ ಹೇಳಿದ್ರಿ, ಸೊ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಫ್ಲೈಟಲ್ಲಿ ನಿಂತ್ಕೊಂಡೆ ಬಂದು ಫ್ಲೈಟಲ್ಲಿ ಹೇಗಿತ್ತು ಬರುವಾಗ? ಇಲ್ಲ, ಫ್ಲೈಟಲ್ಲಿ ತುಂಬ ಎದುರಿಸಿದ್ರು. ಫಸ್ಟಿಗೆಲ್ಲೂ ಹೋಗೋದು ಭಯ ಆಗುತ್ತೆ, ಅದರಲ್ಲಿ ಟೇಕಪ್ ಆಗೋ ಭಯ ಆಗುತ್ತೆ, ಲ್ಯಾಂಡ್ ಆಗುವಾಗ ಭಯ ಆಗುತ್ತೆ ಅಂತೆಲ್ಲ ಹೇಳಿದೆ. ನನಗೇನು ಅನಿಸ್ಲಿಲ್ಲ. ಅವರ ಸೈಡಲ್ಲಿ ಕೂತ್ಕೊಂಡು ಅವರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರು. ನನಗೆ ಪಾರ್ಟ್ನರ್ ಒಳ್ಳೆ ಟಿಪ್ಸ್ ಸಿಕ್ಕಿದ್ರು. ಕೊಟ್ಟರು, ಅವರೆಲ್ಲ ಹೇಳ್ತಾ ಇದ್ರು. ಎಂತೆಲ್ಲ ಕೊಟ್ರು? ಟಿಪ್ಸ್ ಕೊಟ್ಟರು, ಚಿಪ್ಸ್ ಕೊಟ್ಟರು. ಹೌದು, ಈಗ ನೆನಪಾಯ್ತು. ಒಂದು ಮೇಡಮ್ ಸಿಕ್ಕಿದ್ರು ನಮಗೆ. ಒಳ್ಳೆ ಮಾತಾಡ್ತಾ ಇದ್ರು. ನಾವು ಇಲ್ಲಿವರೆಗೆ ಬೋರ್ ಆಗಿಲ್ಲ. ಇವರಾದ್ರೆ ಮಲಗಿದ್ದಾರೆ ಸ್ವಲ್ಪ, ನನಗೆ ಮಲಗೋಕೆ ಬಿಟ್ಟಿಲ್ಲ ಅವರು. ಆಗಾಗ ಮಾತಾಡ್ತಾ ಇದ್ರು, ಮತ್ತೆ ಚಿಪ್ಸ್ ಎಲ್ಲ ಕೊಟ್ರು. ರವೇನ ನೋಡ್ತಾ ಇದ್ರು ಇದೆಲ್ಲ. ಚಿಪ್ಸ್ ಎಲ್ಲ ಕೊಟ್ಟಿದ್ದು ಅದಾದ್ರೂ ತಿಂದು ಮಲಗಿಂತ ಆದ್ರೂ ಮಲಗಿಲ್ಲ. ಮತ್ತೆ ಸ್ಯಾಂಡ್ವಿಚ್ ಕೊಟ್ಟರು, ಅದು ಸಹ ಮಲಗಿಲ್ಲ. ಅಷ್ಟೊತ್ತಿಗೆ ಲ್ಯಾಂಡ್ ಆಗ ಲಾಸ್ಟಿಗೆ ವಿಷಯವೇ ಕೊಡ್ಬೇಕಂತ ಲ್ಯಾಂಡ್ ಇದು ಯಾವ್ದು ಹಿಡಿಯಲ್ಲ. ಹಾಗೆ ಎಂತ ನಿಮ್ಗೆ ಡಿಫರೆನ್ಸ್ ಬೀಳಲಿಲ್ಲ? ಇಲ್ಲ, ಏರೋಪ್ಲೇನ್ ನನಗೇನು ಅಷ್ಟೇನು ದೊಡ್ಡ ಭಯ ಏನಾಗಿಲ್ಲ. ಡಿಫ್ರೆನ್ಸ್ ಇಷ್ಟೇ, ಅಲ್ಲಿ ತನಕ ಅವರು ಪುಷ್ಪರಾಜ್ ಅಣ್ಣ ಆಗಿದ್ರು, ಈಗ ಭಾವ ಹಾಗೆ ನಿಮ್ಮನೀಗ ಎಲ್ಲರೂ ಭಾವ ಭಾವ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡಿ. ಖುಷಿ ಆಗುತ್ತೆ. ಮನೆಯಲ್ಲಿ ಒಂದು ಹೆಸರು ಇಟ್ಟಿರ್ತಾರೆ, ಪಬ್ಲಿಕ್ ಬಂದಾಗ ಭಾವ ಅಂತ ಕರೀತಾರೆ. ಮೊದಲು ಪುಷ್ಪ ಅಂತ ಹೇಳಿ ಕರೀತಾ ಇದ್ರು ಪಬ್ಲಿಕ್ ಅಲ್ಲಿ. ಈಗ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಕರೀದು ಭಾವ ಅಂತ ಹೇಳಿ ಕರೀತಾರೆ. ಸಣ್ಣ ಮಕ್ಕಳಿಂದ ಎಲ್ಲರೂ ಕರೀತಾರೆ. ಅಲ್ಲ, ಮೊದಲು ನನ್ನ ಪುಷ್ಪ ಅಂತ ಹೇಳಿ ಕರೆಯೋರು ಈಗ ಭಾವ ಅಂತಲೇ ಕರೆಯೋದು. ಮೊದಲು ಕರ್ಕೊಂಡಿದ್ದವರೆಲ್ಲ ಫ್ರೆಂಡ್ಸ್ನವರೆಲ್ಲ. ಖುಷಿ ಆಗುತ್ತೆ, ಆ ಒಂದು ಹೆಸರು ಬಂದಿದ್ದಕ್ಕೆ ಖುಷಿ ಆಗುತ್ತೆ. ನಿನ್ನೆ ರೆಸ್ಪಾನ್ಸ್ ಹೇಗಿತ್ತು?
ಒಳ್ಳೆ ರೆಸ್ಪಾನ್ಸ್. ಹೇಳಿದರೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ದುಡ್ಲಿಕ್ಕೆ ಬಂದವರು. ನಮ್ಗಾದ್ರೆ ಊರಲ್ಲಿ ಎಲ್ಲ ಸಿಗುತ್ತೆ, ಯಕ್ಷಗಾನ, ನಾಟಕ, ಯಾವ ಮನೋರಂಜನೆ ಬೇಕು ಸಿಗುತ್ತೆ. ಬಟ್ ಇಲ್ಲಿ ಅವರಿಗೆ ಏನು ಮನೋರಂಜನೆ ಅಂತೇಳಿ ಸಿಕ್ಕುವುದಿಲ್ಲ ಪಾಪ. ಅವರು ದುಡಿಮೆ ಮಾತ್ರ ಅವರಿಗೆ ಇರೋದು. ಅಂಥವರಿಗೆ ಒಂದು ಒಳ್ಳೆ ಮೂವಿ ಬಂದಾಗ ಅಷ್ಟು ಪ್ರೀತಿಯಿಂದ ಅವರು ಅದನ್ನು ತಗೊಂಡಿದ್ದಾರೆ. ನಮ್ಮ ಮೂವಿಯನ್ನು ಅಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಅಲ್ಲಿ. ಆದ ಕಾರಣ ಆ ಮೂವಿ ಇಷ್ಟು ಯಶಸ್ವಿ ಆಯಿತು ಅಂತ ಹೇಳ್ಬೋದು. ಒಳ್ಳೆಯ ರೆಸ್ಪಾನ್ಸ್ ಇತ್ತು. ನಮಗೂ ಅಷ್ಟೇ, ಕಲಾವಿದರಾಗಿ ನಾವು ಹೋದಾಗ ಅಲ್ಲಿ ಅವರು ಆ ಮೂವಿ ಒಳ್ಳೆದಿದ್ದ ಕಾರಣ ನಮ್ಮನ್ನು ಅಷ್ಟು ರೆಸ್ಪಾನ್ಸ್ ಮಾಡಿದರು, ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು. ಊಟ ಹೇಗಿತ್ತು? ಊಟದ ವಿಷಯ ಹೇಳುವಾಗ ಯಾರು ಅವ್ರ ಹೆಸರಿಗೆ ಅರ್ಪಿತಾ, ಸುಪ್ರೀತ್ ಸರ್ ಒಬ್ರು. ಅಯ್ಯೋ, ಅವರು ಊಟ ತಿನ್ನಿಸುದು ಅಂದ್ರೆ ಅದು ಏನಪ್ಪ, ತಿನ್ನು 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 ಅಂತೇಳಿ ಮಕ್ಕಳಿಗೆ ತಿನ್ನಿಸಿದಾಗೆ ತಿನ್ನಿಸ್ತಾರೆ. ಗುರು ಅವರು ಇವತ್ತು ಮಧ್ಯಾಹ್ನ ಊಟನೇ ಮಾಡ್ಲಿಲ್ಲ ಪಾಪ. ನಿನ್ನೆ ಸಾಕಾಗಿದೆ. ಇವತ್ತು ಸೂಪರ್ ಊಟ ಇವತ್ತು ನಿಜವಾಗಿಯೂ. ಮಟನ್ ಬಿರಿಯಾನಿ ನಿನ್ನೆದು ಇನ್ನು ಡೈಜೆಷನ್ ಆಗಿಲ್ಲ. ನೀವು ಮೃಷ್ಟಾನ್ನ ಭೋಜನ ಕೊಟ್ಟರು ನನಗೆ ಬೇಡ. ವೆರೈಟಿ ಫುಡ್ ಅಲ್ಲಿ ಹೇಳಲಿಕ್ಕಿಲ್ಲ ಅಷ್ಟು. ಈಗಲೂ ನನಗೆ ಇದು ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಹೊಟ್ಟೆ ತುಂಬ ತುಂಬಿದೆ. ಓ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲಿಗೆ ಹೋಗ್ತಿದ್ದೀರಾ ನಾವು? ಅಬು ದುಬೈ ಅಲ್ಲ ಅಬುದಾಬಿ. ಹಾಗೆ ಹೇಳ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ದುಬೈ ಹತ್ತಿರ ಇದ್ದ ಕಾರಣ ಅಬುದಾಬಿ. ಹೌದಾ ಸರ್, ನೀವು ಅಬುದಾಬಿ ಅಂತ ಹೇಳ್ತಿದ್ರಾ? ಯಾಕೆ? ಆಯ್ತು, ದುಬೈ ಇದು ತುಂಬಾ ಖುಷಿ ಆಯ್ತು. ನಿನ್ನೆ ಬಂದ್ವಿ, ಒಂದು ಎಲ್ಲ ಹೇಳಿದಲ್ಲ ಥಿಯೇಟರ್ ವಿಸಿಟ್ ಎಲ್ಲ ಮಾಡಿದ್ವಿ. 2 ಶೋಸ್ ಇತ್ತು ಒಂದೇ ಥಿಯೇಟ್ರಲ್ಲಿ. ತುಂಬಾ ಎಂಜಾಯ್ ಮಾಡ್ತಿದ್ರು ಜನ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸ್ಪೆಷಲಿ ಕನ್ನಡಿಗರ ಜೊತೆ ಒಂದಷ್ಟು ಮಲಯಾಳಿಗಳು ಸಹ ಬಂದಿದ್ರು. ಅಂದರೆ ಆಲ್ರೆಡಿ ಅವರು ಮಲಯಾಳದಲ್ಲಿ ನೋಡಿದ್ದಾರೆ, ಮತ್ತೆ ಕನ್ನಡದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಅದು ದೊಡ್ಡ ಖುಷಿ. ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ಮಾತಾಡಿ. ಸ್ವಲ್ಪ 1-2 ವರ್ಷ ಆಯಿತು ದುಬೈ ಬರೋದೆ. ಇವಾಗ ಬಂದು ಮತ್ತೆ ಸುಮಾರು ಜನ ಸಿಕ್ಕಿದ್ರು. ಕೆಲವರಂತೂ 1-2-3 ಸಲ ನೋಡಿದ್ದಾರೆ ಆಲ್ರೆಡಿ ಸಿನಿಮಾ. ಮತ್ತೆ ನಾವೆಲ್ಲ ಬರ್ತಿದ್ವಿ, ಒಂದು ಟಿಕೆಟ್ ಮಾಡ್ಕೊಂಡು ಒಳಗೆ ಕೂತಿಲ್ಲ, ಹೊರಗೆ ವೇಟ್ ಮಾಡ್ತಾ ಇದ್ರು. ಥಿಯೇಟರ್ ಒಳಗಡೆ ಇರಲಿಲ್ಲ, ಹೊರಗಡೆ ಇದ್ರು ಪಾಪ. ಸೊ ಅದೊಂದು ಸಪೋರ್ಟ್ ಯಾವತ್ತೂ ಮರೆಯಾಗಿಲ್ಲ. ಆ್ಯಂಡ್ ಆಲ್ವೇಸ್ ದುಬೈ ಬಂದಾಗ ಒಂದು ಬೇರೆ ಥರ ಪ್ರೀತಿ ಇದ್ದೇ ಇರುತ್ತೆ. ಎಲ್ಲ ನಮ್ಮವರು ಅಂತ ಅನಿಸುತ್ತೆ. ಎಲ್ಲ ಹೊರದೇಶಕ್ಕೆ ಬಂದ ಫೀಲ್ ಇರಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್. ಎಷ್ಟು ಜನರಿಗೆ ಅಂದರೆ ಎಂಟರ್ಟೈನ್ಮೆಂಟ್ ತುಂಬ ಸಿಕ್ಕಿದೆ ಅಂದರೆ ಎಷ್ಟು ಇದು ಸೊ ಅದ್ರ ಬಗ್ಗೆ ಮೂವಿದ ಬಗ್ಗೆ ಇನ್ನು ಹೇಳೋದಿದೆ ಅಂತ ಇಲ್ಲ. ಆಲ್ರೆಡಿ ಇಡೀ ಲೋಕ ಗೊತ್ತಾಗಿದೆ ಯಾವ ಥರ ಒಂದು ಸಕ್ಸಸ್ ಸಿಕ್ಕಿದೆ, ಯಾವ ಥರ ಎಂಜಾಯ್ ಮಾಡಿದರೆ ಸಿನಿಮಾವನ್ನು ಅಂತ. ಸಿನಿಮಾ ಮಾತ್ರ ಒಂದು ಈ ಥರದೊಂದು ಅಂದರೆ ಭಾಷೆ ಮುಖ್ಯ ಅಲ್ಲ, ಅಥವಾ ಈ ಥರ ಒಂದು ಈಗ ಭಾಷೆಯಲ್ಲಿ ವ್ಯತ್ಯಾಸ ಆದರೂ ಈ ಮಟ್ಟದ ಗೆಲುವು ಕೊಡ್ಲಿಕ್ಕೆ ಒಂದು ಸಿನಿಮಾದಿಂದ ಮಾತ್ರ ಸಾಧ್ಯ. ಸೊ ಕೆಲವೊಂದು ಎಕ್ಸ್ಪ್ರೆಷನ್ಗಳು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಕಥೆಯನ್ನು ಹೇಳ್ತಾ ಇರುತ್ತೆ ಅಂತೇಳಿ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಸಕ್ಸಸ್. ಈ ಥರ ಒಂದು ನಮ್ಮ ಟೀಮಿಂದ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ. ಮತ್ತೆ ನಿಮ್ಮ ಪಾತ್ರ ಚಂದ್ರ ಪಾತ್ರ, ಸೊ ಮನೆಯಲ್ಲಿ ಇಳಿತಾರೆ ಇದ್ರೆ ಹೊರಗೆ ಬಂದು ಉಳಿತಾರೆ ಅಂದರೆ ಹೆಂಡತಿ ಎದುರು, ಸೊ ಹಾಗೆ. ಸೊ ಆ ಪಾತ್ರದ ಬಗ್ಗೆ ನಿಮಗೆ ಎಂತ ಹೇಳಲಿಕ್ಕೆ ಇಷ್ಟ? ಅಂದರೆ ನೀವು ನೋಡಿದ್ದೀರಾ ಆ ಥರ? ನಿಜ ಹೇಳ್ಬೇಕಂದ್ರೆ ನೋಡಿದ್ದೀನಿ, ಅದನ್ನು ಸುಮಾರು ಜನ ನೋಡಿದ್ದೀನಿ. ಬಟ್ ಈ ಸೂಫ್ರಮ್ ಸೋ ಸಿನಿಮಾ ಟೈಮಲ್ಲಿ ತುಂಬ ಅದು ಪೀಕ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಕಾಂತಾರ ಮಾಡ್ತಿದ್ದೆ, ಈ ಕಡೆಯಿಂದ ಸೂಫ್ರಮ್ ಸೋ ಆಗ್ತಾ ಇತ್ತು, ಆ ಕಡೆಯಿಂದ ಮಾರ್ನಮಿ ಆಗ್ತಾ ಇತ್ತು, ಇನ್ನೊಂದು ಕಡೆಯಿಂದ ಹೊಸ ಮನೆ ನಡೀತಾ ಇತ್ತು. ಸೊ ಆಪರೇಷನ್ ಎಲ್ಲ ಇತ್ತು. ಸೊ ಅದರ ಮಧ್ಯೆ ಈ ಚಂದ್ರನ ಕ್ಯಾರೆಕ್ಟರ್ಗೆ ತುಂಬ ಟೈಮ್ ಕೊಡೋಕ್ಕಾಗಿಲ್ಲ. ಅಂದರೆ ಒಂದು ಒಳ್ಳೆ ಸಿನಿಮಾದಿಂದ ಒಳ್ಳೆ ಪಾತ್ರ ಸಿಕ್ಕಾಗ ಅದಕ್ಕೆ ನಾವು ಒಂದಷ್ಟು ತಯಾರಿಗಳನ್ನ ಮಾಡ್ಕೋಬೇಕು. ಸೊ ಆ ಒಬ್ಸರ್ವೇಷನ್ನಿಗೆ ಟೈಮ್ ಸಿಕ್ಕಿರಲಿಲ್ಲ. JP ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ರು ಈ ಥರದ್ದೆಲ್ಲ. ಸೊ ನನಗೆ ಅದಕ್ಕೆ
100% ಆಗಿ ಎಫರ್ಟ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಸಿನಿಮಾ ನೋಡಿದಾಗ ಅನಿಸುತ್ತಿದೆ. ಕೆಲವು ಸೀನ್ಗಳು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ಇಲ್ಲಿ ಈ ಥರ ಮಾಡ್ಬೋದಿತ್ತಲ್ಲ ಅಂತ. ಮೇ ಬಿ ನನಗೆ ಆ ಟೈಮ್ ಕೊಡೋಕ್ಕಾಗಿಲ್ಲ ಅನ್ನೋ ಒಂದು ಕೊರತೆ ಕೂಡ, ಆ ಫೀಲ್ ಕೂಡ ನನಗಿದೆ ಅಷ್ಟೇ. ಬಟ್ ಆದ್ರೂ ಜನ ಚೆನ್ನಾಗಿ ತಗೊಂಡಿದ್ದಾರೆ, ಇಷ್ಟ ಆಗ್ತಿದೆ. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ? ಸೂಪರ್. ಇನ್ನು ಸುಮಾರು ಜನ ಇದ್ದಾರೆ. ಗೋ 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 ಗೋ. ಯಾರಿದ್ದಾರೆ? ಡೈರೆಕ್ಟರ್ ಹತ್ರ ಮಾತಾಡ್ತಿಲ್ಲ. ಅವ್ರ ಹತ್ರ ಬೇಡ ಬೇಡ ಮಾತಾಡ್ಸಲ್ಲ, ಡೈರೆಕ್ಟರ್ ಮಾತಾಡ್ಲೇಬೇಕು. ನನಗಿಲ್ಲ, ಅದು ಬೇರೆ. ಹಲೋ, ಹೇಗಿದ್ದೀರಿ? ಹೇಗಿದ್ದೀರಿ? ಹೇಗೆ ಅನ್ಸ್ತು ಉಂಟು ದುಬೈಗೆ ಬಂದು? ಎಷ್ಟನೇ ಟೈಮ್ ದುಬೈ ಬಂದಿದ್ದೀರಿ? ಎರಡನೇ ಸೆಟ್. ಹೇಗೆ ಅನ್ಸ್ತು ಈ ಸರ್ತಿ ಬರುವಾಗ? ಹೋದ ಸರ್ತಿ ಬರುವಾಗ ಏನು ಕ್ವಶನ್ಗೆ ಖಾಲಿ ಹಣ್ಣಿಂದ ಏನು ಹೇಳ್ಬೇಕು ನಾನು? ಹೇಳಿ. ಅಂದ್ರೆ ಈಗದು ಫುಡ್ ಇರ್ಬೋದು, ಮತ್ತೆ ಸ್ಟೇ ಇರ್ಬೋದು. ಇಲ್ಲ ಅಂದ್ರೆ ಖುಷಿ ಬೇರೆನೇ ಇದೆ. ಲಾಸ್ಟ್ ಟೈಮ್ ಬರಬೇಕಾದ್ರೆ ನಾವು ಹಾಸ್ಯ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ವಿ, ಅಲ್ಲೊಂದು ಬೇರೆ ಖುಷಿ ಇತ್ತು. ಈಗ ಬರಬೇಕಾದ್ರೆ ನಮ್ಮ ಸಿನಿಮಾನ ಜನರು ನೋಡಿ ತುಂಬ ಇಷ್ಟಪಟ್ಟು ಎರಡನೇ ಸಲ ಥಿಯೇಟ್ರಿಗೆ ಬಂದವರು ನಮ್ಮನ್ನು ಮೀಟ್ ಮಾಡ್ಬೇಕಂತಲೇ ಬಂದಿದ್ರು. ಒಂದಷ್ಟು ಜನ ಸಿಕ್ಕಿದ್ರು, ಊರವ್ರು ಸಿಕ್ಕಿದ್ರು, ಕೇರಳದವ್ರು ಸಿಕ್ಕಿದ್ರು, ತೆಲುಗು, ಹಾಗೆ ಒಂದಷ್ಟು ಜನ ನಾರ್ತ್ನವ್ರು ಸಿಕ್ಕಿದ್ರು. ತುಂಬ ಖುಷಿಯಿಂದ ನಮ್ಮ ಸಿನಿಮಾದ ಬಗ್ಗೆ ಎಲ್ಲರೂ ಸಿನಿಮಾ ನೋಡಿದ್ದಾರೆ ಅನ್ನೋದೇ ನಮ್ಮ ಖುಷಿ. ನಮ್ಮ ಕನ್ನಡ ಸಿನಿಮಾನ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಸಿಕ್ಕಿದ್ರು. ಹೇಗೆ ಬರೋದೇ ಒಂದು ಖುಷಿ ನಮಗೆ. ಅದರಲ್ಲಿ ನಮ್ಮ ಸಿನಿಮಾನ ಇಷ್ಟಪಟ್ಟು ನಮ್ಮನ್ನು ಗುರುತಿಸಿ ನಮ್ಮನ್ನು ಮಾತಾಡೋಕ್ಕಂತಲೇ ಬಂದಿದ್ದಾರೆ, ಅದು ಡಬಲ್ ಖುಷಿ ನಮಗೆ. ಈ ಸರ್ತಿ ನಮ್ಮ ದುಬೈ ಟ್ರಿಪ್ ಸ್ವಲ್ಪ ಜಾಸ್ತಿನೇ ಖುಷಿ ಎಲ್ಲ ಇದೆ. ಈಗ ಎಷ್ಟು ಎಕ್ಸೈಟೆಡ್ ಇದ್ದೀರಿ? ಸೇಮ್, ಅಲ್ಲೂ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಅವರನ್ನು ನೋಡುವಂಥ ಒಂದು ಕಾತು ನಮಗೂ ಇದೆ. ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ನಮಗೂ ಆಸೆ ಇದೆ. ಹೋಗ್ತಾ ಇದ್ದೀವಿ ಖುಷಿಯಿಂದ. ನಾನು ಹೇಳ್ತೇನೆ ಡಿಫ್ರೆನ್ಸ್ ನಿಮ್ಮದು. ಸೊ ಫಸ್ಟಿಗೆ ನೀವು ದುಬೈ ಬರುವಾಗ ಬಲೆತಲ್ಲಿ ಪ್ಯಾಲೇಸ್, ಅದು ಅದ್ರದ್ದು ಖುಷಿ ಒಂದು ಬೇರೆ ಇರುತ್ತೆ. ಸೊ ಈ ಸರ್ತಿ ಬರುವಾಗ ಸೂಫ್ರಮ್ ಸಕ್ಸಸ್ಗೆ ನೀವು ಸಕ್ಸಸ್ ಆಗಿ ಸೊ ಜನರನ್ನು ಮೀಟ್ ಆಗಲಿಕ್ಕೆ ಬಂದರೆ, ಸೊ ಇದೊಂದು ಖುಷಿ ನಿಮಗೆ ಸೂಪರ್, ನಿಮ್ಮ ಲೈಫ್ ಲಾಂಗ್ ಒಂದು ಖುಷಿ ಇರ್ತದೆ. ಸೊ ನೆಕ್ಸ್ಟ್ ನಿಮಗೆ ಕ್ವೆಶನ್ ಎಂತಂದರೆ, ಸೂಫ್ರಮ್ ಕ್ಯಾರೆಕ್ಟರ್ ಅಂದರೆ ಆರ್ಟಿಸ್ಟನ್ನು ಹೇಗೆ ನೀವು ಅಂದರೆ ಈಗ ಈ ಪಾತ್ರಗೆ ಹೇಗೆ ಕಾಸ್ಟ್ ಮಾಡ್ತೀವಿ? ಈ ಪಾತ್ರಗೆ ಇವರು ಒಂದಷ್ಟು ಟೈಮ್ ಇತ್ತು ನನಗೆ. ಸಿನಿಮಾ ನಾನು 2019ರಲ್ಲಿ ಸ್ಕ್ರಿಪ್ಟ್ ಬರೆದು ಮುಗಿಸಿದ್ದೆ. ಅಂದರೆ ಒಂದಷ್ಟು ಟೈಮ್ ಇತ್ತು. ಲಾಕ್ಡೌನ್ ಬಂತು, ನಂತರ ಲಾಕ್ಡೌನ್ ಓಪನ್ ಆದರೂ ನಂತರನೂ ಕೂಡ ನಮಗೆ ಒಂದಷ್ಟು ಟೈಮ್ ಇದೆ, ಇನ್ನೊಂದು ವರ್ಷ ಇದೆ, ಥಿಯೇಟ್ರ್ ಓಪನ್ ಆಗಬೇಕು, ನಂತರ ಮಾಡೋಣ ಅಂತ ಪ್ರೊಡಕ್ಷನಿಂದ ನಮಗೆ ಪ್ರೊಡಕ್ಷನ್ ಹೌಸಿಂದ ಹೇಳ್ತಿದ್ರು, ನೋಡೋಣ ಅಂತ. ಆಗ ಒಂದಷ್ಟು ಟೈಮ್ ಇತ್ತಲ್ಲ, ಆಗ ನಾನು ಒಂದಷ್ಟು ಪಾತ್ರಕ್ಕೆ ನನ್ನ ಹತ್ರದಲ್ಲಿರುವಂಥ ಒಂದಷ್ಟು ಕಲಾವಿದರು ನನ್ನ ತಲೆಯಲ್ಲಿದ್ದರು. ನಾವು ಡ್ರಾಮಾ ಟೀಮ್ ಆಗಲಿ ಆ ಸೂಟ್ ಆಗ್ತಾರ ಅನ್ನೋದು ಮಾತ್ರ ನಾನು ನೋಡ್ತಿದ್ದೆ, ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರ ಅದನ್ನು ಮಾತ್ರ ನೋಡ್ತಿದ್ದೆ. ಮತ್ತು ಒಂದಷ್ಟು ಬೇರೆ ಬೇರೆ ನಾಟಕ ತಂಡಗಳಿಗೆ ಅದು ಪ್ರದರ್ಶನ ಆಗಬೇಕಾದ್ರೆ ನಾನು ಎಲ್ಲೂ ಮಿಸ್ ಮಾಡ್ತಾ ಇರಲಿಲ್ಲ, ಹೋಗ್ತಾ ಇದ್ದೆ. ಮತ್ತು ಎಲ್ಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಹುಡುಕ್ತಾ ಇದ್ದೆ. ಫೇಸ್ ಕಟ್ ನನಗೆ ಎಲ್ಲಿ ಮ್ಯಾಚ್ ಆಗ್ತದ, ನಾನು ಕಲ್ಪನೆಯಲ್ಲಿರುವಂಥ ಒಂದಷ್ಟು ಪಾತ್ರಗಳಿವೆ, ಅದಕ್ಕೆ ಇವಾಗ ಮ್ಯಾಚ್ ಆಗ್ತಾರ. ಮ್ಯಾಚ್ ಆದರೆ ಫೇಸ್ಬುಕ್ಕಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಾನು ಕರೆದಿರುವಂಥ ಆರ್ಟಿಸ್ಟ್ನವ್ರು ಇದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಆಡಿಷನ್ ಅಂದರೆ ಏನು ಗೊತ್ತಿಲ್ಲ. ಫೇಸ್ಬುಕ್ಕಲ್ಲಿ ಅವ್ರ ಫೋಟೋ ನೋಡಿ ನಾನು ಕರೆದಿದ್ದೆ, ಅವರನ್ನು ಆ್ಯಕ್ಟ್ ಮಾಡಿಸುವಂಥ ಧೈರ್ಯ ನಾನು ಕೊಟ್ಟಿದ್ದೆ. ಅವ್ರು ಹೇಳಿದ್ರು ನನಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ನಾನು ಮಾಡಿಸ್ತೀನಿ ಬನ್ನಿ, ನನಗೆ ನೀವು ಸೂಟ್ ಆಗ್ತೀರ ಅಷ್ಟೇ. ಮತ್ತು ಒಂದಷ್ಟು ಆಡಿಷನ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಅಂದರೆ ನಾನು ಒಂದಷ್ಟು ಆಡಿಷನ್ಗಳೆಲ್ಲ ಹೋಗಿದ್ದೀನಿ. ಸಿನಿಮಾ ಹೇಗೆ ಬರೋದು, ಯಾವಾಗ ಆಗುತ್ತೆ, ಈ ಆಡಿಷನ್ ಎಲ್ಲ ಯಾವಾಗ ಆಗುತ್ತೆ, ಹೇಗೆ ಸಿನಿಮಾಗೆ ಬರೋದಂತಲೇ ಗೊತ್ತಿಲ್ಲ. ಒಂದಷ್ಟು ಒಳ್ಳೊಳ್ಳೆ ಕಲಾವಿದರು ಇರ್ತಾರೆ. ನನಗೆ ಅಂದರೆ ಅಂಥವ್ರಿಗೆ ಅಂದರೆ ನಾನು ತುಂಬ ಆಸೆ ಪಟ್ಟಿದ್ದೆ ಒಂದು ಟೈಮಲ್ಲಿ. ಅದಕ್ಕೋಸ್ಕರ ನಾನು
ನಾನು ಸಿನಿಮಾ ನೋಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಆಡಿಷನ್ ಒಂದು ಮಾಡಲೇಬೇಕು ಅಂತ. ಅದಕ್ಕೆ ನಾನು ಪ್ರೊಡಕ್ಷನ್ ಹೌಸಲ್ಲಿ ಹೇಳಿದೆ ನನಗೆ ಆಡಿಷನ್ ಮಾಡಬೇಕು. ನಾನು ಮನ್ಸು ಮಾಡಿದರೆ ನನ್ನ ಟೀಮಲ್ಲಿ ನಂದು 2 ಟೀಮ್ ಇದೆ, ಕರ್ನಾಟಕ ತಂಡ ಮತ್ತು ಒಂದಷ್ಟು ರಂಗಭೂಮಿಯ ತಂಡಗಳಿದೆ. ಅದರಿಂದ ನಾನು ಆಡಿಷನ್ ಕರಿಬೋದು. ಆದರೆ ನನಗೆ ಹೊಸ ಕಲಾವಿದರು ಬೇಕೇ ಬೇಕು ಅಂತ ಅದಕ್ಕೋಸ್ಕರ ಆಡಿಷನ್ ಮಾಡಿ ಒಂದಷ್ಟು ಕಲಾವಿದರನ್ನು ಸೆಲೆಕ್ಟ್ ಮಾಡಿದ್ದೆ. ಈ ಸಿನಿಮಾಕ್ಕೆ ನಾನು ಅವರಿಗೆ ಅವಕಾಶ ಕೊಟ್ಟಿದ್ದೀನಿ, ನಾವು ಪ್ರೊಡಕ್ಷನ್ ಹೌಸಿಂದ ಅವಕಾಶ ಕೊಟ್ಟಿದ್ದೀವಿ, ಅದೆಲ್ಲ ಸುಳ್ಳು. ಒಂದು ಸಿನಿಮಾ ಆಗುತ್ತೆ, ಆ ಸಿನಿಮಾಕ್ಕೆ ಅದರದ್ದೇ ಆದ ಒಂದು ಏನೆಲ್ಲ ಬೇಕಾದ ಆ ಸಿನಿಮಾನೇ ಕರ್ಕೊಂಡು ಬರುತ್ತೆ. ಅದನ್ನು ನಾನು ನಂಬೋದು. ಈ ಸಿನಿಮಾದಲ್ಲಿ ಯಾರೆಲ್ಲ ಸಣ್ಣ ಪಾತ್ರದಲ್ಲಿ ಯಾವುದೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲ ಈ ಸಿನಿಮಾ ಅವರನ್ನು ಕರ್ಕೊಂಡು ಬಂದಿದೆ ಅಲ್ಲದೆ ನಾವು ಯಾರು ಚಾಯ್ಸ್ ಮಾಡಿದಲ್ಲ. ಚಾಯ್ಸ್ ಆದವರು ಇದ್ರು, ಅವರೇ ಮಾಡೋದಂತಿದ್ರು, ಅವ್ರು ಮಿಸ್ ಆದ್ರು, ಒಂದು 2 ದಿವಸದ ಗ್ಯಾಪಲ್ಲಿ ಯಾರೋ ಬಂದ್ರು ಒಂದು ಪಾತ್ರ ಮಾಡಿದ್ರು. ಅದಕ್ಕೆ ಹೇಳಿದ್ರು ಒಂದು ಸಿನಿಮಾನೇ ಕರ್ಕೊಂಡು ಬರೋದು ಎಲ್ಲರನ್ನು. ನಾವು ಯಾರಿಗೂ ಅವಕಾಶ ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ನಾವು ಅವರಿಗೆ ಈ ಸಿನಿಮಾದಲ್ಲಿ ಮಾಡುವಂತ ಒಂದು ಏನು ಬರ್ದಿದ್ದೇನೋ ಅದಕ್ಕೋಸ್ಕರ ಅವ್ರು ಬಂದ್ರು. ಒಂದು ಸಣ್ಣ ಯಾವುದೇ ಕೆಲಸ ಮಾಡಿದ್ರು, ಒಂದು ಸ್ಕೆಡ್ಯೂಲ್ ಅಲ್ಲಿ ಬಂದು ಹೋದಂತೆ ಯಾರಾದ್ರೂ ಒಂದು ಲೈಟ್ ಬಾಯ್ ಆಗಿರ್ಲಿ, ಯಾರೇ ಆಗಲಿ, ಅವರಿಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂಥದ್ದು ಇದಿತ್ತು, ಭಾಗ್ಯ ಇತ್ತು. ಏನೋ ಅವರಿಂದಾಗಿ ಸಿನಿಮಾಕ್ಕೆ ಏನೋ ಒಂದು ಆಗ್ಬೇಕಿತ್ತು, ಇದೆಲ್ಲ ನಡೆದೋಗಿದೆ. ಸೊ ನೀವು ಹೇಳಿದ್ರೆ ಫೇಸ್ ಕಟ್ ಅಂದ್ರೆ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ರೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಅವರಿಗೆ ಸಹ ಇದು ಪಾತ್ರ ಚೆನ್ನಾಗಿ ಮಾಡ್ಬೋದು, ಅವ್ರಿಗೆ ಹೇಗೆ ನೀವು ಟ್ರೈನ್ ಮಾಡ್ಬೇಕು ಅಂತ ನೀವು ಟ್ರೈನ್ ಎಲ್ಲ ಮಾಡ್ತೀರಾ ವರ್ಕ್ಶಾಪ್ ಅಂತ? ಅಲ್ಲ, ನನಗಂದ್ರೆ ಅವರಿಂದ ಅವರು ಆ ಪಾತ್ರಕ್ಕೆ ಸೂಟ್ ಆದರೆ 50% ಅಲ್ಲೇ ಬರುತ್ತೆ ಅವರ ಪಾತ್ರ. ನಾನೀಗ ರವಣ್ಣ ಕ್ಯಾರೆಕ್ಟರ್ ಯಾರಾದೊಂದು ಫುಲ್ ತೆಳ್ಳಗಿರೋಂಥ ವ್ಯಕ್ತಿಯಲ್ಲಿ ಮಾಡಿಸಿದ್ರೆ ಅದು ಆ ಫೀಲೇ ಬರೋದಿಲ್ಲ ನಮಗೆ. ಆ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಂತೂ ಆ ಕ್ಯೂಟ್ನೆಸ್ ಆಗಿರಲಿ, ಅವರನ್ನು ಈಗ ನೋಡಿ ರವ್ಯನ ಪಾತ್ರವನ್ನು ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಡ್ತಿದ್ದಾರೆ. ಆ ಪಾತ್ರ ನೋಡ್ಬೇಕಾದ್ರೆ, ಆ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಆ ಥರ ಅನಿಸ್ಬೇಕು ನಮಗೆ. ಯಾವುದು ಫುಲ್ ಒಂದು ಬಾಡಿ ಬಿಲ್ಡಿಂಗ್ ಮಾಡಿರೋಂಥ ಏನಾದರೂ ಒಂದು ಆರ್ಟಿಸ್ಟ್ ಅಂತಂದಿದ್ರೆ ನಾನು ಅದು ಸೂಟ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನೋಡ್ಬೇಕಾದ್ರೆ ಅವರಿಗೆ ಆ ಪ್ರೀತಿ ಬರಬೇಕು ಆ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ. ಈ ಭಾನು ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಸಹ ಅಷ್ಟೇ, ನಮಗೆ ಆ ಮುಖದಲ್ಲಿ ಇದೆ ಆ ಮುಖ ನೋಡ್ಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಅವ್ರ ಮೇಲೆ ಕರುಣೆ ಪ್ರೀತಿ ಎಲ್ಲ ಬರಬೇಕು. ಹಾಗೆ ಒಂದಷ್ಟು ಪಾತ್ರ ನಾನು ನೋಡಿದೆ. ಈ ಪಾತ್ರ ಆ ಫೇಸ್ ಕಟ್ಟಲ್ಲಿ ಮ್ಯಾಚ್ ಆಗೋದಂದ್ರೆ 50% ನಮ್ಮ ಕೆಲಸ ಆಯಿತು. ಇಲ್ಲಿ ಏನಿದ್ರು ನಾವು 50% ಅವ್ರ ಜೊತೆ ಕೆಲಸ ಮಾಡೋದಷ್ಟೇ, ಅವ್ರದ್ದು ಕೆಲಸ ತೆಗೆಯೋದಷ್ಟೇ. ಆ ನಂಬಿಕೆ ಇತ್ತು ನನಗೆ. ರಂಗಭೂಮಿಯಲ್ಲಿ ಒಂದಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ರಿಂದ ನನಗೆ ಆ ನಂಬಿಕೆ ಇತ್ತು, ಜೊತೆಗೆ ಏನಾದರೂ ಮಾಡಿ ಕೆಲಸ ತೆಗೆಸ್ಕೊಂಡು ಮಾಡ್ಬೋದು ಅಂತ ಆ ನಂಬಿಕೆಯಲ್ಲೇ ಮಾಡಿಸಿದ್ರು. ಸೊ ನೀವು ಬೆಂಗಳೂರು ಆಡಿಯನ್ಸ್ ನೋಡಿದ್ರಿ, ದುಬೈ ಎಲ್ಲ ಕಡೆ ತುಂಬ ಹೋಗಿದ್ರಿ ಥಿಯೇಟರ್ಲಿ. ಸೊ ಎಲ್ಲಿದು ರೆಸ್ಪಾನ್ಸ್ ನಿಮಗೆ ತುಂಬ ಅಂದರೆ ಭಯಂಕರ ಅಂತ ಅನಿಸಿದ್ರು? ಇಲ್ಲ, ಎಲ್ಲ ಸೇಮ್. ಅದೇ ನಾನು ಹೇಳಿದೆ, ಫಸ್ಟ್ ಶೋ ಒಂದು ಪ್ರೀಮಿಯರ್ ಶೋ ಆಗಿತ್ತು 21 ತಾರೀಕಿಗೆ. ಅದು ಫಸ್ಟ್ ನಮ್ಮ ಟೀಮ್ ಅವರಿಗೆ ಮಾಡಿದ್ವಿ ನಾವು. ಅದಾದ ನಂತರ ಅದರ ಸೆಕೆಂಡ್ ಶೋ ಅಂದರೆ 4 ಗಂಟೆಗೆ, ಅದ ನಂತರ 7 ಗಂಟೆಗೆ ನಾವು ಪೇಡ್ ಪ್ರೀಮಿಯರ್ ಅಂತ ಫಸ್ಟ್ ಟೈಮ್ ಆಡಿಯನ್ಸ್ಗೆ ಸಿನಿಮಾ ತೋರಿಸೋ ಒಂದು ಟೈಮ್ ಇತ್ತು. ಅಲ್ಲಿ ನಮ್ಮ ಟೀಮ್ ಅವ್ರು ನೋಡಿ ಸಿನಿಮಾ ತುಂಬಾ ನೆಗಡ್ತಿದ್ರು, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ರು. ಹಾಗೆ ಆಗ್ತಿತ್ತು ಸಿನಿಮಾ ಏನೋ ಆಯಿತು. ಆದರೆ ಇದು ನಮ್ಮವರೆಲ್ಲ ನೋಡಿದ್ದು. ಈಗ ಪೇಡ್ ಪ್ರೀಮಿಯರ್ ಮಾಡಿ ನೆಕ್ಸ್ಟ್ ಶೋ ಇದೆ ಒಂದು, ಅಲ್ಲಿ ಬರೋವಂಥ ಫಸ್ಟ್ ನೋಡುವಂಥ ಪ್ರೇಕ್ಷಕ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ಟೆನ್ಷನ್ ಇತ್ತು. ಸೆಕೆಂಡ್ ಬರಬೇಕು, ಅದಕ್ಕಿಂತ ಜಾಸ್ತಿ ಆಯಿತು. ನಂತರ ಶಿವಮೊಗ್ಗ, ಮೈಸೂರು, ಬ್ಯಾಂಗ್ಳೂರು ಎಲ್ಲ ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾನೆ ಹೋಯಿತು. ಇಲ್ಲಿ ಮುಗಿದ ನಂತರ ಈಗ ಕೇರಳದಲ್ಲಿ ರಿಲೀಸ್ ಅಂತ, ಅಲ್ಲಿ ಹೇಗೆ ತಗೊಳ್ತಾರೆ ಅಂತ ಒಂದು ಭಯ ಇತ್ತು. ಅಲ್ಲಿ ನೋಡಿದ್ರೆ ಅದು ಡಬಲ್. ತೆಲುಗು ಹೋದ್ವಿ, ಅಲ್ಲೂ ಡಬಲ್. ಈ ಸುತ್ತಮುತ್ತ ಎಲ್ಲೆಲ್ಲ ನೋಡ್ತಿದ್ದಾರೆ. ಎಲ್ಲ ಕಡೆ ನಗು ಒಂದೇ, ರೆಸ್ಪಾನ್ಸ್ ಒಂದೇ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಮತ್ತೆ ಸೂಫ್ರಮ್ ಶೋ ಮಾಡಲಿಕ್ಕೆ ಎಷ್ಟು ಟೈಮ್ ಯಾಕೆ ನೀವು ತಗೊಂಡ್ರೆ? 6 ಇಯರ್ಸ್ ಸಿನಿಮಾ ಮಾಡಕ್ಕೆ ತಗೊಂಡಿದ್ದಲ್ಲ. ಸಿನಿಮಾ ನಾವು ಸ್ಕ್ರಿಪ್ಟ್ ಮಾಡಿದ ನಂತರ ಅಷ್ಟು ಟೈಮ್ ಹೋಯ್ತು. ಅಂದರೆ ಲಾಕ್ಡೌನ್ ಬಂತು. ಅದರ ನಂತರ ಒಂದಷ್ಟು ಟೈಮು ಥಿಯೇಟ್ರ್ ಅದು ಇದರಿಂದ ಕರೆಕ್ಟಾಗಿ ಓಪನ್ ಆಗಿರಲಿಲ್ಲ. ಅದ್ರ ನಂತರ ನಮ್ಮದೇ ಒಂದಷ್ಟು ಸಿನಿಮಾಗಳಿತ್ತು. ನಾನು ಸಪ್ತಸಾಗರದಲ್ಲಿದ್ದೆ, ಪ್ರೊಡಕ್ಷನ್ ಹೌಸಲ್ಲಿ ಬೇರೆ ಬೇರೆ ಸಿನಿಮಾ ಇತ್ತು, ಸ್ವಾತಿ ಮುತ್ತಿತ್ತು, ಟೋಬಿದ್ದು, ಇದೆಲ್ಲ ಮುಗಿಸಿದ ನಂತರ ಒಂದು ಕರೆಕ್ಟ್ ಟೈಮ್ ಬೇಕಿತ್ತು ನಮಗೆ. ಇದೆಲ್ಲ ಈ ಸಿನಿಮಾನೇ ಇದಕ್ಕೋಸ್ಕರ ಟೈಮ್ ತಗೊಂಡ ರೀತಿಯಲ್ಲಿತ್ತು. ಕರೆಕ್ಟ್ ಆದ ಟೈಮಲ್ಲಿ ಬಂದ್ವಿ ನಾವು. ನೋಡಿದ್ದೀರಿ, ಎಲ್ಲ ನಮಗೆ ಬೇಕಾದ ರೀತಿಯಲ್ಲೇ ಆರ್ಟಿಸ್ಟು ಸಿಕ್ಕಿದ್ರು. ಅವ್ರ ಟೈಮು
ರಾಜ್ ಸರ್ ಸಿಕ್ಕಿದ್ರು. ಒಂದಷ್ಟು ಬೇಗ ನಾನು ಒಂದಷ್ಟು 2-3 ವರ್ಷದಿಂದ ಮುಂಚೆ ಮಾಡ್ತಿದ್ರು ರಾಜ್ ಸರ್ ಸಿಗೋ ಚಾನ್ಸ್ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿದ್ರು. ಯಾವುದೋ ಒಂದು ಗ್ಯಾಪಲ್ಲಿ ಅವರು ಫ್ರೀಯಾಗಿ ಸಿಕ್ಕಿದ್ರು. ನಮ್ಮದು ನಾವು ಕೇಳುವಂಥ ಟೈಮು ಕರೆಕ್ಟಾಗಿತ್ತೇನೋ, ಒಪ್ಕೊಂಡ್ರು. ಪ್ರೊಡಕ್ಷನ್ ಹೌಸಿಗೆ ಹೆಲ್ಪ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ, ಆ ಪಾತ್ರಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದೊಂದು ಇದಿತ್ತು. ಕೇಳಿದ ತಕ್ಷಣ ಒಪ್ಕೊಂಡ್ರು. ನಮ್ಮ ಭಾಗ್ಯ ಅವ್ರ ಜೊತೆ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ಈಗ ಹೆಸರಿಗಾದರೂ ನಮ್ಮ ಡೈರೆಕ್ಷನಲ್ಲಿ ಅವರಿದ್ದಾರೆ, ಅದು ಖುಷಿ. ಅವರಿಂದ ಕಲ್ತಿರೋದನ್ನೇ ಅವ್ರ ಜೊತೆನೆ ಹಂಚ್ಕೊಂಡಿದ್ದೀವಿ ಅಷ್ಟೇ. ಪಾತ್ರ ಹೇಗೆ ನೀವು ಬರ್ದಿರೋದು 2019 ಬರ್ತಿದ್ದೀನಿ. ಒಂದಷ್ಟು ನೋಡಿರುವಂಥ ಪಾತ್ರಗಳಿತ್ತು. ತುಂಬ ಜನರು ಯಾರಿಗೊಂದು ಹೋಲಿಸ್ತಿದ್ರು, ಇಲ್ಲ ಅವ್ರ ಥರ ನಾನು ನೋಡಿರೋ ಒಂದಷ್ಟು ಪಾತ್ರಗಳಿತ್ತು. ಫೆಮಿನಿಸ್ಟ್ ಆಗಿ ಅದು ಫೆಮಿನಿಯನ್ ಅಲ್ಲ, ಆ ಥರ ಎಲ್ಲ ಬಿಹೇವ್ ಮಾಡುವಂಥ ಒಂದು ಇದಿತ್ತು. ನನಗೆ ಅಂಥ ಒಬ್ಬ ಒಂದು ಮಂತ್ರವಾದಿ ಆಗಿರಲಿ, ಡಿಫ್ರೆಂಟ್ ಆಗಿರೋ ಮಂತ್ರವಾದಿ ಬೇಕಿತ್ತು. ಪ್ರೇತ ಬಿಡಿಸೋದನ್ನು ಡಿಫ್ರೆಂಟ್ ಆಗಿ ಮಾಡೋದು ಇದ್ದಿದೆ. ಪ್ರೇತ ಬಿಡಿಸೋದು ಹಾಗೆ ಹೊಡೆದು ಬಡ್ದು ಮತ್ತೆ ಏನೆಲ್ಲ ಇದೆಲ್ಲ ಮಾಡಿ ನನಗೆ ಇದೊಂದು ಡಿಫ್ರೆಂಟ್ ಆಗಿ ಬರಬೇಕಿತ್ತು. ಅಂದರೆ ಯಾವುದಾದ್ರೂ ಒಂದು ಹೊಸತನದಿಂದ ಬಂದರೆ ಮಾತ್ರ ಜನರು ತಗೊಳ್ತಾರೆ ಅನ್ನೋ ನಂಬಿಕೆ ಇತ್ತು. ಅದಾಗ ತುಂಬ ಮಂತ್ರವಾದಿ ನೋಡಿದ್ವಿ, ತುಂಬ ಜನ ಪ್ರೇತ ಬಿಡಿಸೋರು ನೋಡಿದ್ವಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಒಂದು ಐಡಿಯಾದಿಂದನೇ ಇದು ಉಟ್ಕೊಂಡಿರೋದು. ಥ್ಯಾಂಕ್ ಯು. ಆಯ್ತಾ, ತುಂಬ ದೊಡ್ಡ ಸಂದರ್ಶನ. ಓಕೆ, ಥ್ಯಾಂಕ್ ಯು. ಆಯ್ತಾಯ್ತು, ಸೂಪರ್ ಥ್ಯಾಂಕ್ ಯು. ಸೊ ಎಲ್ಲರ ಹತ್ರ ಮಾತಾಡಿ ಆಯ್ತು, ಒಬ್ಬರ ಹತ್ರ ಬಾಕಿ ಉಂಟು ನಮ್ಮದು. ಸೊ ಅವ್ರ ಹತ್ರ ಕೇಳುವ, ಅದೇ ಅವ್ರ ಹತ್ರ ಕೇಳುವ. ಸೊ ಹಿಂದೆ ಕುತ್ಕೊಂಡಿದ್ರಲ್ಲ ಅಷ್ಟು. ಸೊ ಸರ್ ಹೇಗೆ ಅನಿಸ್ತು ನಿಮ್ಗೆ ನಮ್ಮ ಟೀಮ್ ಒಟ್ಟಿಗೆ ಇತ್ತು? ಮಟ್ಟಿಗೆ ನನಗೆಲ್ಲವೂ ಅಚ್ಚರಿನೇ. ನಾನು ಫಸ್ಟ್ ಇಂಟರ್ವ್ಯೂ ಮಾಡಕ್ ಬಂದಾಗ ನನಗೆ ಲಾಸ್ಟ್ ಸಿಕ್ಕಿತ್ತು. ಲಾಸ್ಟ್ ಸಿಕ್ಕಿದ್ರು ಕೂಡ ಅದು ಬೆಸ್ಟ್ ಆಯ್ತು. ಮತ್ತೆ ಅಲ್ಲೇನೆ ಒಂದಷ್ಟು ತುಂಬ ಪಾಸಿಟಿವ್ ವೈಬ್ಸ್ ಶುರುವಾಗಿತ್ತು. ಅದ್ರಲ್ಲಿ ತುಂಬ ಜನ ಮಿಸ್ ಆಗಿದ್ರು. ನಂಗೆ ಸಿಕ್ಕಿದೆ ಶನಿಲು, JP ಮತ್ತೆ ದೀಪಕ್ ಅವರು ಅರ್ಜೆಂಟಾಗಿ ಓಡೋಗ್ತಿದ್ರು, ಎಲ್ಲ ಹೋಗ್ಬೇಕು. ಅದು ಬಿಟ್ಟರೆ ನಮ್ಮ ರಾಮದಾಸ್ ಇದ್ರು, ಮೈಮ್ ರಾಮದಾಸ್ ಅವರು. ಸೊ ಒಂದಷ್ಟು ಮಾತುಕತೆ. ಅದಾದಮೇಲೆ ಸಿನಿಮಾ ರಿಲೀಸ್ ಬಿಫೋರೇನೆ ಒಂದಷ್ಟು ನಮ್ಮ ಪ್ರೀಮಿಯರ್ ಎಲ್ಲ ಆಗ್ತಿತ್ತು. ತುಂಬ ಒಳ್ಳೆ ಮಾತು ಕೇಳಿ ಬರ್ತಿತ್ತು. ತುಂಬ ಕುತೂಹಲ ಆಯಿತು ನನಗೆ. ನಮ್ಮ ಮನೆಯವರು ಅಂದರೆ ನನ್ನ ಮಿಸ್ಸಸ್ಸು ಸಿನಿಮಾ ನೋಡಬೇಕು, ಏನೋ ಸಿಕ್ಕಾಪಟ್ಟೆ ಇದಾಗ್ತದೆ. ನಂದೆಲ್ಲ ಕೆಲಸ ನೋಡ್ತಿದ್ರಲ್ಲ, ಸಿನಿಮಾ ಸರಿ ಅಂತ ಬೆಂಗಳೂರು ಪ್ರೀಮಿಯರ್ಗೆ ಹೋದ್ವಿ. ಅಲ್ಲಿ ಅದ್ಭುತ ಅನ್ನಿಸ್ತು. ಅಲ್ಲಿಂದ ಇದೆಲ್ಲ ಹೋಗುತ್ತೆ ಅನ್ನೋ ಒಂದು ಸಣ್ಣ ವೈಬು ಸಿಕ್ಕಿತ್ತು. ಅಲ್ಲಿಂದ ಪ್ರತಿದಿನ ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಕನ್ನಡ ಪಿಕ್ಚರಲ್ಲಿ ಪ್ರತಿದಿನ ವಿಡಿಯೋ ಮಾಡಿದ್ದೀನಿ. ಅಂದರೆ ತುಂಬ ಖುಷಿ ವಿಷಯಕ್ಕೆ. ಅಂದರೆ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಹೊಸಬರ ಸಿನಿಮಾ ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಬಂದಂಥ ಸಿನಿಮಾ, ಮತ್ತು ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ತಂಡ. ಈ ಥರದ ರೈಟಿಂಗ್ ನಾನು ನೋಡಿರಲಿಲ್ಲ. ನನ್ನ ಒಂದು ಸಿನಿಮಾ ಅನುಭವದಲ್ಲಿ ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಅಂದರೆ ಈ ಸ್ಕೇಲಲ್ಲಿ ಈ ಥರನೂ ಬರಿಬೋದು, ಹೀಗೂ ಮಾಡ್ಬೋದು ಅಂತ ನಾನು ನೋಡಿದಂಥ ಮೊಟ್ಟ ಮೊದಲ ಸಿನಿಮಾ ಇದು. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ತುಂಬ ಸಿನಿಮಾ ತೃಪ್ತಿ ಕೊಟ್ಟಂಥ ಸಿನಿಮಾ. ಹಾಗಾಗಿ ಅದನ್ನು ಇಲ್ಲಿವರೆಗೂ ಮಾಡ್ಕೊಂಡೆ. ಮೊನ್ನೆ ದುಬೈಲಿ ಈ ಥರದ್ದೇನೋ ಒಂದು ನಡೀತಾ ಇದೆ ಅಂತ ಸ್ನೇಹಿತರೊಬ್ಬರು ಹೇಳಿದ್ರು. ಆಮೇಲೆ ನಿಮ್ಮ ತಂಡನ ನಾನು ಅಲ್ಲೇ ಕೇರಳಕ್ಕೆ ಬರ್ತೀನಿ ಅಂದೆ. ನೀವು ಸಿಗ್ತಾ ಇಲ್ಲ, ನಾನು ಅಲ್ಲೇ ಬರ್ತೀನಿ, ಅಲ್ಲೇ ಸಿಗಿ ಅಂತ. ಇಲ್ಲ ಆಗಲ್ಲ ಅಂತಂದು, ತುಂಬ ಬಿಸಿ ಸರ್, ಎಲ್ಲೆಲ್ಲ ಓಡಾಡ್ಸಿ ಗೊತ್ತಿಲ್ಲ. ಹೈದ್ರಾಬಾದ್ಗೆ ಬರ್ತೀನಿ, ಅಲ್ಲೇ ಸಿಕ್ಬಿಡಿ, ಅಲ್ಲೂ ಸಿಗಲಿ. ಸರಿ, ನಿಮ್ಮ ಊರಿಗೆ ಬರ್ತೀನಿ, ನೀವು ಊರಲ್ಲೇ ಇರ್ತೀರಲ್ಲ, ನಿಮ್ಮ ಊರಿಗೆ ಬರ್ತೀನಿ, ಥಿಯೇಟರ್ಸ್ ಎಲ್ಲ ವಿಸಿಟ್ ಮಾಡ್ತೀನಿ. ಇಲ್ಲ ಸರ್, ನಾವು ಎಲ್ಲಿರ್ತೀವಿ ನಮಗೆ ಗೊತ್ತಿಲ್ಲ ಅಂತ. ಸರಿ, ಏನು ಮಾಡೋದು, ಯಾರನ್ನ ಕೇಳೋದು ಸಿಗ್ತಲ್ಲ. ನಿಮ್ಮ ಬಾಲಣ್ಣ ಅಂತೂ ಪ್ರತಿದಿನ ಇಲ್ಲ ಸರ್, ಅವ್ರು ಸಿಗಲ್ಲ ಸರ್. ಸರಿ ಆಯಿತು, ಫೈನಲಿ ಏನು ಮಾಡೋದು ಅಂತ ತೋರಿಸ್ದೇ ಇದ್ದಾಗ ದುಬೈ ವಿಷಯ ಬಂತು. ಸ್ನೇಹಿತರೊಬ್ಬರು ಸಹಾಯ ಮಾಡಿದ್ರು ನನಗೆ, ಓಕೆ ಬನ್ನಿ ಸಿಗ್ತಾರೆ ಅಂತ. ಆ್ಯಂಡ್ ನಿಮಗೆ ಸರ್ಪ್ರೈಸ್ ಆಯಿತು. ನಾನು ಫ್ಲೈಟಿಗೆ ಬಂದಾಗ ಸೇಮ್ ರಾಜ್ಬಿ ಶೆಟ್ಟಿ ಸರ್ ಹಾಗೆಯೇ ಬಾಲಣ್ಣ ಅವರೆಲ್ಲ ಜೊತೆಗೆ. ಸೊ ಅವ್ರಿಗೂ ಸರ್ಪ್ರೈಸ್. ಸೊ ಅವ್ರಿಗೆ ನಾನು ಎಲ್ಲಿಗೆ ಬರ್ತಿದ್ದೀನಿ, ಏನಕ್ಕೆ ಬರ್ತೀನಿ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ಹೇಳ್ಬಿಟ್ಟೆ ನಾನು ಹಿಂಗೆ ಬರ್ತಾ ಇದ್ದೀನಿ. ಸೊ ಫೈನಲಿ ಸರ್ಪ್ರೈಸ್. ಆ್ಯಂಡ್ ದುಬೈಲಿರುವಂಥ ಕನ್ನಡಿಗರು ಮತ್ತು ಮಲಯಾಳಿಗರು ಅಥವಾ ನಮ್ಮ ದೇಶದವರು, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸು, ಅವರು ಈ ಸಿನಿಮಾ ಬಗ್ಗೆ ತೋರಿಸ್ತಾ ಇರೋಂಥ ಪ್ರೀತಿ ಮತ್ತು ಆ ಥಿಯೇಟ್ರಿಗೆ ಹೋದಾಗ, ಅಲ್ಲಿ ಶೋಗಳಾದಾಗ ಅಲ್ಲಿ ಅವರು ನಡ್ಕೊಳ್ತಿರೋಂಥ ರೀತಿ, ಅವರು ಎಷ್ಟು ಎನ್ಕರೇಜ್ ಮಾಡ್ತಿದ್ರು ಮತ್ತು ಎಷ್ಟು ಕೊಂಡಾಡ್ತಿದ್ರು ನಮ್ಮದು ಅನ್ನೋದು
ಸೊ ಇವ್ರಿಗೆಲ್ಲ ತುಂಬ ಮಿಸ್ಸಿಂಗ್ ಆಗಿತ್ತು ಅಂತ ಅನ್ನಿಸ್ತಾ ಇತ್ತು ಈ ಥರದ ಸಿನಿಮಾಗಳು. ಅಂದರೆ ನಾವು KGF, ಕಾಂತಾರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಕೊಟ್ಟಿದ್ದೀವಿ, ಬಟ್ ಈ ಥರದ್ದೊಂದು ಸಿನಿಮಾಗಳು ಕೊಡುವಂಥ ಒಂದು ಇದು ಬೇಕಿತ್ತು. ಮತ್ತು ಅವರು ಬೇರೆ ಭಾಷೆಯಲ್ಲಿ ಈ ಥರದ್ದೆಲ್ಲ ಸಿನಿಮಾಗಳು ನೋಡ್ತಾ ಇದ್ರು. ಸೊ ಈಗ ಅವರು ಅಷ್ಟು ಹತ್ರಕ್ಕೆ ತೊಗೊಂಡಿದ್ದಾರೆ, ಅಂದರೆ ನಮ್ಮವರೇ ಅನ್ನೋ ಅಷ್ಟರ ಮಟ್ಟಿಗೆ ಬಂದಾಗ ಅವ್ರ ಆತ್ಮೀಯತೆ ನೋಡಬೇಕಿತ್ತು, ಅವ್ರ ಪ್ರೀತಿ ನೋಡಬೇಕಿತ್ತು. ಊಟ ಬಂದು ಊಟ ಮಾಡ್ಬನ್ನಿ, ಫೋಟೋ ತಗೊಳ್ಳಿ, ಅಲ್ಲಿಗೆ ಹೋಗೋಣ ಬನ್ನಿ, ನಮ್ಮ ಮನೆಗೆ ಹೋಗಿ ಅಂತಂದರೆ ಸೊ ಅದು ಆ ಸಂಭ್ರಮಕ್ಕೆ ಏನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದೊಂದು ಆಶೀರ್ವಾದ ನಿಮಗೆ ನಿಮ್ಮ ತಂಡಕ್ಕೆ ಸಿಕ್ಕಿದೆ. ನಿಮ್ಮ ತಂಡ ಜೊತೆಗೆ ನಾನು ನೋಡ್ತಾ ಇದ್ದೀನಿ. ಈಗ ಅಬುದಾಬಿ ಕಡೆ ಹೊರಟಿದ್ದೀನಿ. ನಾನು ಒಂದಷ್ಟು ಮಾತಾಡಿಸ್ತೇನೆ. ನಾನು ಮಾತಾಡ್ಸೋದಕ್ಕಿಂತ ನೀವೇ ಮಾತಾಡ್ಸಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ತುಂಬ ಹತ್ತಿರದಿಂದ ನೋಡಿದ್ರೆ ಅನ್ನೋ ಕಾರಣಕ್ಕೆ ಒಂದು ಸೆಗ್ಮೆಂಟ್. ಆ್ಯಂಡ್ ಪ್ರಕೃತಿ ಗೋ 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 ಸೊ ಒಂದು ಪುಟ್ಟ ಪಾತ್ರ ಆದ್ರೂ ತುಂಬ ಇಂಪ್ಯಾಕ್ಟ್ ಮಾಡಿರೋಂಥ ಪಾತ್ರ. ಅಲ್ಲಿ ಫ್ಯಾನ್ಸ್ ಹೋದ ತಕ್ಷಣ ಎಲ್ಲ ಗೋ ಗೋ ಅಂತ ಇತ್ತು. ಆ್ಯಂಡ್ ಭಾವ ಹೈಯೆಸ್ಟ್ ಫ್ಯಾನ್ ಬೇಸ್ ಆಗಿರೋದು ಭಾವ. ಆ್ಯಂಡ್ ರವಿ ಅಣ್ಣ ಸೊ ಅವರು ನಿನ್ನೆ ಆಡಿಯನ್ಸ್ ಹೇಳ್ತಾ ಇದ್ರು ರವಿ ಅಣ್ಣ ಇದಾರಲ್ಲ ಬಿಡಿ ಎಲ್ಲ. ಸೊ ಅಷ್ಟರ ಮಟ್ಟಿಗೆ ಮನಸ್ಸುಗಳಿಗೆ ಹತ್ರ ಆಗೋಗಿದೆ ಸಿನಿಮಾ ಸೂಪರ್. ಸೊ ಈ ಥರದ್ದೆಲ್ಲ ಇತಿಹಾಸದಲ್ಲಿ ಒಂದೊಂದು ಸಲನೇ ಆಗೋದು, ಪದೇ ಪದೇ ಮಾಡೋಕ್ಕಾಗಲ್ಲ. ಈಗ ನೀವೇ ಮಾಡಬೇಕು ಅಂದ್ರೆ ಮಾಡೋಕ್ಕಾಗಲ್ಲ. ಸೊ ಆ ಥರದ್ದೊಂದು ಇಂಪ್ಯಾಕ್ಟನ್ನು ಈ ಸಿನಿಮಾ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾ ತಂಡದೊಟ್ಟಿಗೆ ನಂದು ಒಂದು ಸ್ಪೆಷಲ್ ಜರ್ನಿ ಕನ್ನಡ ಪಿಕ್ಚರ್ ಅಂತ ಇದ್ದ. ಸೊ ನನಗೂ ಖುಷಿ ಇದೆ. ಈಗ ಪ್ರಕೃತಿ ಎಲ್ಲರನ್ನೂ ಮಾತಾಡ್ಸ್ತಾ ಇತ್ತು, ನಿಮ್ದು ಹೇಳಿ. ತುಂಬ ಖುಷಿ ಆಯಿತು ದುಬೈಗೆ ಬಂದು. ಫಸ್ಟ್ ಆಫ್ ಆಲ್ ಬಿಕಾಸ್ ನನ್ನ ಫಸ್ಟ್ ಟ್ರಿಪ್ ದುಬೈಗೆ, ತುಂಬ ಎಕ್ಸೈಟೆಡ್ ಆಗಿ ಬಂದೆ ದುಬೈ. ಸೊ ದುಬೈ ಆಡಿಯನ್ಸ್ ನೋಡಿ ಇನ್ನೂ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನನ್ನು ತುಂಬ ಜನ ಗುರ್ತಿಟ್ಟು ನನ್ನ ಹೆಸರು ಹೇಳುವಾಗ ಹೋಗೋ ಅಂತ ಹೇಳ್ತಿದ್ರು ಎಲ್ಲರೂ ಸಹ. ಅದೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಮಂಗಳೂರಲ್ಲಿ ನಾನು ಜಸ್ಟ್ ಮಂಗಳೂರು ಥಿಯೇಟರ್ ವಿಸಿಟ್ಗೆ ಮಾತ್ರ ಹೋಗಿದ್ದದು. ಸೊ ಬ್ಯಾಂಗ್ಳೂರ್ ಆಗಲಿ, ತೆಲುಗು, ಸೊ ಎಲ್ಲಿ ಸಹ ನಾನು ಹೋಗಿರಲಿಲ್ಲ. ಸೊ ನಂಗೆ ಗೊತ್ತಿರಲಿಲ್ಲ ಅಲ್ಲಿದ್ದು ರೆಸ್ಪಾನ್ಸ್ ಹೇಗಿರುತ್ತೆ. ಅಂದರೆ ನಾನು ಅಂದರೆ ಈ ಥರ ಲೈವ್ ಆಗಿ ನಾನು ರೆಸ್ಪಾನ್ಸ್ ನೋಡಿಲ್ಲ. ಸೊ ದುಬೈಯಲ್ಲಿ ಬಂದು ನಾನು ಮಲಯಾಳಂ ಅವರು ಸಿಕ್ಕಿದ್ರು, ಕೇರಳದವರಿದ್ದರು, ಕಾಸರಗೋಡು ಆಚೆ, ಸೊ ಎಲ್ಲ ವರ್ಕಾಡಿ, ಆಮೇಲೆ ನಾರ್ವೆ ಅದಾದಮೇಲೆ ಬೆಂಗಳೂರು, ನಮ್ಮ ಕುಡ್ಲ, ಮ್ಯಾಂಗ್ಳೂರ್. ಸೊ ಎಲ್ಲ ಜನ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಸಿಕ್ಕಿದ್ರು, ಮಾತಾಡಿಸಿದ್ರು. ಒಳ್ಳೆ ರೆಸ್ಪಾನ್ಸ್ ಇತ್ತು ದುಬೈಯಲ್ಲಿ. ತುಂಬ ಖುಷಿ ಆಯಿತು. ಯಾಕಂದರೆ ಊಟಕ್ಕೆಲ್ಲ ಕರ್ತಿದ್ರು, ಬನ್ನಿ 25th ಯಾವುದೋ ಒಂದು ಚೂರು ಫ್ರೀ ಇದ್ದರೆ ಬನ್ನಿ ಎಲ್ಲರೂ ಸಹ. ಸೊ ನಾನು ಹೇಳ್ತಿದ್ದೆ ನಾನು ಬರಲಿಕ್ಕೆ ರೆಡಿ ಇದ್ದೇನೆ, ಸೊ ನಮ್ಮ ಟೀಮ್ ಅವ್ರ ಹತ್ರ ಕೇಳಿ ಅಂತ ಹೇಳ್ತಿದ್ದೆ. ಸೊ ಅದೇ ತುಂಬ ಖುಷಿ ಆಯಿತು. ಬಂತು ತುಂಬ. ಏನು ಮಾಡ್ತಿರೋದು? ನಾನು ಡಿಗ್ರಿ ಯಾವ ಅಲೋಶಿಯಸ್, ಸೆಂಟ್ ಅಲೋಶಿಯಸ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕಲಿತಿದ್ದೇನೆ ಮ್ಯಾಂಗ್ಳೂರು. ಕಾಮರ್ಸ್ ಹೇಗೆ ಬದಲಾಗಿದೆ ಬದುಕು ಈ ಸಿನಿಮಾ? ತುಂಬ ಬದಲಾಗಿದೆ. ಅಂದರೆ ನಾನು ಆ್ಯಕ್ಟಿಂಗ್ ಮಾಡ್ತೇನೆ ಅಂತ ಯಾರಿಗೆ ಸಹ ಗೊತ್ತಿರಲಿಲ್ಲ. ಯಾಕಂದರೆ ನನ್ನ ಫಸ್ಟ್ ಫಿಲ್ಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಸೊ ಅಷ್ಟು ಗುರ್ತು ಸಿಗಲ್ಲ ಅದರಲ್ಲಿ. ನಾನು ಉತ್ತರ ಕನ್ನಡ ಭಾಷೆ ಮಾತಾಡಿದ್ದೆ. ಸೊ ಮಂಗಳೂರವಳಂತಲೇ ಗೊತ್ತಾಗಲ್ಲ, ನನ್ನ ಕನ್ನಡ ನೋಡಿ ಇನ್ನೂ ಗೊತ್ತಾಗಲ್ಲ. ಸೊ ಅಲ್ಲಿ ಆಚೆ ಸೈಡ್ ನಮಗೆ ವರ್ಕ್ಶಾಪಲ್ಲಿ ಅದು ಕನ್ನಡ ಹೇಳಿಕೊಟ್ಟಿದ್ರು. ಅದಾದ ಮೇಲೆ ಈ ಮೂವಿ ಆಫ್ಟರ್ ಲಾಂಗ್ ಬ್ರೇಕ್ ಅಂತಲೇ ಹೇಳ್ಬೋದು. ಈ ಮೂವಿ ನನಗೆ ಕಾಸ್ಟಿಂಗ್ ಸಿಕ್ಕಿದ್ದು JP ಅಣ್ಣ. ಸೊ JP ಅಣ್ಣ ಒಳ್ಳೆ ಕ್ಯಾರೆಕ್ಟರನ್ನು ಕೊಟ್ಟಿದ್ದಾರೆ. ಅಂದರೆ ನಂಗೆ ಗೊತ್ತಿಲ್ಲ 100% ಕೊಟ್ಟಿದ್ದೇನೆ ಇಲ್ವಾ ಅಂತ ರೋಲಿಗೆ. ಬಿಕಾಸ್ ಅವರಿಗೆ ಅವರ ಮೈಂಡಲ್ಲಿ ಇತ್ತು ಅಂದರೆ ಇವಳೇ ಮಾಡಬೇಕು, ನನ್ನ ತಂಗಿ ಪಾತ್ರ ಅಪ್ಪಿ ಅಂತ ಪಾತ್ರ. ಸೊ ಆ ಪಾತ್ರ ಇವಳೇ ಮಾಡಬೇಕು ಅಂತ ನನಗೆ ಫಸ್ಟ್ ಡೇ ವರ್ಕ್ಶಾಪ್ಗೆ ಹೋದಾಗ ನನಗೆ ಹೋಪ್ಸ್ ಇರಲಿಲ್ಲ. ಅಂದರೆ ಮಾಡ್ಬೋದಾ, ಅದು ನನಗೆ ತುಂಬ ಟೆನ್ಷನ್ ಆಗಿತ್ತು. ಅಮ್ಮನ ಹತ್ರ ಹೇಳ್ತಿದ್ದೆ ಗೋಡಿಗೆ ಅಂತ. ಸೊ ಥರ್ಡ್ ಆಮೇಲೆ 4th ವರ್ಕ್ಶಾಪ್ ಇತ್ತು. ಸೊ ಅದರಲ್ಲಿ ಲುಕ್ ಟೆಸ್ಟ್ ಅಂದರೆ ಕಾಸ್ಟ್ಯೂಮ್ ಎಲ್ಲ ಹಾಕಿ ಮಾಡಿಸೋದು. ಸೊ ಆವಾಗ ಸ್ವಲ್ಪ ಧೈರ್ಯ ಬಂತು, ಅಂದರೆ ಹಾಂ ಮಾಡ್ಬೋದು ಈ ಪಾತ್ರ ಅಂತ. ಶೂಟಿಂಗ್ ಟೈಮಲ್ಲಿ ಹೇಳಿದೆ ಬೇಡ, ಅಲ್ಲಿ ಫುಲ್ ಫನ್ ಇತ್ತು. ಸೊ ಈ ಥರ ತುಂಬ ಖುಷಿ ಆಯಿತು. ಟೀಮ್ ಒಟ್ಟಿಗೆ ಈ ದುಬೈಗೆ ಬಂದು ಇನ್ನೂ ಸಹ ಖುಷಿ ಆಯಿತು. ಒಳ್ಳೇದಾಗಲಿ, ಅಂದರೆ ತುಂಬ ಒಳ್ಳೇದಾಗಲಿ. ಇಲ್ಲಿಂದ ಕೆರಿಯರ್ ಕಟ್ಕೊಳ್ಳಿ, ಇಲ್ಲೇ ಸಿನಿಮಾದಲ್ಲೇ ಮುಂದುವರಬೇಕು ಅನ್ನೋದು ಇದೆಯಾ? ಸಿನಿಮಾ, ಡಾನ್ಸಿಂಗ್, ಕೊರಿಯೋಗ್ರಫಿ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಈ ಒಂದು ಎಲ್ಲ ನಮ್ಮ ಚಾನಲ್ಗೋಸ್ಕರ ನೀವು ಇಷ್ಟು ಎಫರ್ಟ್ ಹಾಕಿದ್ದಕ್ಕೆ, ಎಲ್ಲ ಮಾತಾಡಿಸ್ಕೊಟ್ಟಿದ್ದಕ್ಕೆ ಗೊತ್ತಿಲ್ಲ ಅಷ್ಟು ಮಾತಾಡಿ ಅಲ್ಲ. ಸೊ ಇವತ್ತು ಬ್ಲಾಗ್ ಮಾಡಲಿಕ್ಕೆ ಸರ್ ನೀವು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಕೃತಿ ಅವರು ನಮಗೋಸ್ಕರ ಇಷ್ಟು ಮುದ್ದಾಗಿ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ. ಆ್ಯಂಡ್ ಶೂ ಫ್ರಮ್ ಶೋ ಹೋಗ್ತಾ ಇದೆ. ಸೊ ಇದು ದುಬೈಯಿಂದ ಅಬುದಾಬಿಗೆ ಹೋಗುವಂಥ ಹೊತ್ತಲ್ಲಿ ನಾವು ಮಾಡಿದಂಥ ಒಂದು ಪುಟ್ಟ ಲಾಗು. ಸೊ ನೀವೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ನಮಸ್ಕಾರ.
ಮಾಡ್ತೀನಿ